ವಾಕ್ಯವನೆಲ್ಲ ಮೋದದಿಂದ್ರನ್ನಳಲಿ ಬೋಧಿಸುವ ಜನರ ಭೇದ ಬೆಳೆಸುವ ಸಾಧುವಿಗೆ ಮುನಿಗೆ ಮಣಿಯುವೆನೋ ಸಾಧುವಿಗೆ ಮುನಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜರ್ಮಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜವಾದ ಬೆಳಗಿಸುವ ಜನರಿಗೆ ನಿತ್ಯ ರಮಿಸುವೆನು ಜನರಿಗೆ ನಿತ್ಯ ರಮಿಸುವೆನು ಬಂದ ಜೀವರಿಗೆಲ್ಲ ಸುಂದರನ್ನಾಗಿ ಗೈದ ಶ್ರೀ ಸಿದ್ಧ ಸಿದ್ಧರುಗಳಿಗೆ ಸಿದ್ಧರುಗಳಿಗೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಂಜನೆ ತನಕ ಬಾಳ ಕೂಗುತ್ತಲಿಬ್ಬರಿ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरवे नमः। सिद्ध सद्गुरुपादाब्जं जननी जनकस्थ तत्त्वोपदेशकर्तारं नत्वा भक्तिपुरस्सरम् जगदादि जगद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀ ಚರಣಗಳಿಗೆ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧ ಎನ್ನುವ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿಯ ಪರ್ಯಂತರವಾಗಿ ನಾವು ನೀವೆಲ್ಲರೂ ಮೂರನೆಯ ಸಂಧಿಯ ಮೂರನೇ ಸೂತ್ರವನ್ನು ವಿಚಾರ ಮಾಡಲಾಗಿದ್ದು, ಈ ಒಂದು ಹಿಂದಿನ ಸಿಂಹಾವಲೋಕನದಿಂದ ವಿಚಾರ ಮಾಡಿದಾಗ ಆತ್ಮ ಯಾವಾಗಲೂ ಸದ್ರೂಪನು ಮತ್ತು ಚಿದ್ರೂಪನು ಅಂತ. ಕಾರಣ, ಯಾವ ದೇಹ ಮತ್ತು ಇಂದ್ರಿಯ ಮನ ಬುದ್ಧಿ ಚಿತ್ತ ಅಹಂಕಾರ ಪ್ರಾಣ ಮೊದಲಾದವುಗಳಿಗೆ ಸಾಕ್ಷಿ ಅಂತಂದಮೇಲೆ ಅವನು ಸದ್ರೂಪನು ಹೌದು ಅಂತ. ಯಾಕಂದರೆ ದೇಹದ ಪ್ರತಿಯೊಂದು ಧರ್ಮ ಕರ್ಮಗಳನ್ನು ಸಾಕ್ಷಿಯಾಗಿ ಅರಿಯುತ್ತಾನೆ ಅಂದರೆ ಅಲ್ಲಲ್ಲಿ ಅವನೇ ಇದ್ದಾನೆ ಅಂತ ಅರ್ಥ. ದೇಹವನ್ನು ತಿಳಿಯುವಾಗ ಅಲ್ಲೇ ಇದ್ದಾನೆ, ಮನಬುದ್ಧಿ ಚಿತ್ತ ಅಹಂಕಾರವನ್ನು ತಿಳಿಯುವಾಗ ಅಲ್ಲೇ ಆನ, ಪ್ರಾಣಾದಿಗಳ ಗಮನ ಆಗಮನದಲ್ಲಿ ಕೂಡ ಆನ ಅಂದಾಗ ಸದ್ರೂಪನು ಹೌದು.
ಬರೀ ಇರುವುದಷ್ಟೇ ಅಲ್ಲ, ಎಲ್ಲವನ್ನು ತಿಳಿಯುತ್ತಾನೆ ಅಂದರೆ ಅರಿಯುತ್ತಾನೆ. ಹಾಗಾಗಿ ಚಿದ್ರೂಪನು ಹೌದು. ಮತ್ತು ಆತನಿಗೆ ಯಾವುದೇ ಆನಂದ ಅಂದರೆ ಆತ್ಮನಸ್ತು ಕಾಮಾಯ ಸರ್ವ ಪ್ರಿಯಂ ಭವತಿ ಎಂದಾಗ ಆತ್ಮನು ಆನಂದ ರೂಪನು ಅಂತ ಅರ್ಥ ಆಯ್ತು. ಅಂದರೆ ದುಃಖ ಅನ್ನುವಂಥದ್ದು ಇಲ್ಲವೇ ಇಲ್ಲ ಅಂತ ಗೊತ್ತಾಗಿ, ಹೀಗೆ ಇಂಥ ಆತ್ಮನು ಸದ್ರೂಪನು ಚಿದ್ರೂಪನು ಆನಂದ ರೂಪನು ಅಂತ ಅನುಭವ ಆದಮೇಲೆ ಆತ್ಮ ದೇಹಾದಿ ಲಕ್ಷಣಕ್ಕಿಂತ ಬೇರೆನೇ ಇದ್ದಾನೆ ಅಂತ ಹೇಳಿದಂಗಾಯ್ತು. ಈಗ ಮುಂದಿನ ಸೂತ್ರದಲ್ಲಿ ಆತ್ಮನು ಯಾವಾಗಲೂ 3 ಲಕ್ಷಣದಿಂದ ಇದ್ದರೂ ಕೂಡ ನಮಗೆ ಸಹಜವಾಗಿ ಕಾಲು ಹೋದರೆ ನಾನು ನಡೆಯುತ್ತೇನೆ ಮತ್ತು ನಾನು ಬರುತ್ತೇನೆ ಅಂತ ಅನುಭವ ಆಗ್ತದ. ನುಡಿದರೆ ನಾನು ಮಾತನಾಡುತ್ತೇನೆ ಅಂತ ಅನುಭವ ಆಗ್ತದ. ಅಂದಾಗ ಈ ದೇಹ ಹೋಗ್ತದ, ಮಾತಾಡ್ತದ ಅಂದಾಗ ಈ ದೇಹ ಮಾತು ಕೂಡ ಆತ್ಮ ಯಾಕೆ ಆಗಬಾರದು ಅಂತ ಪ್ರಶ್ನೆ ಸಂಶಯ ಬಂದದ್ದಾದರೆ ಈ ಒಂದು 4ನೆಯ ಸೂತ್ರದಲ್ಲಿ ಯಜ್ಞವಲ್ಕ್ಯ ಮಹರ್ಷಿಗಳು ಮೈತ್ರಾದೇವಿಯನ್ನು ಕುರಿತು ಬೋಧನೆ ಮಾಡ್ತಾರೆ. ಅದು ತನುವಿಗೆ ಆತ್ಮನಿಗೆ ಸಂಗತಿ ಇಲ್ಲ ಎಂದೆಂದು ವನಿತೆ ಕೇಳು ಬೆಳಕು ಕತ್ತಲೆಯಂತೆ. ಅದು ಎಂದಿಗೂ ಸಂಬಂಧ ಇಲ್ಲ. ಯಾವುದಕ್ಕೆ? ತನುವಿಗಂದ್ರೆ ಈ ದೇಹಕ್ಕೆ ಈಗ ಹೇಳಿದಂಥ ಕರ್ಣಾದಿ ಪ್ರಾಣಾದಿಗಳಿಗೂ ಮತ್ತು ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ವ್ಯವಹಾರಕ್ಕೂ ಸಂಗತಿ ಇಲ್ಲಂದ್ರೆ ಸಂಬಂಧ ಇಲ್ಲೇ ಇಲ್ಲ. ಬಹಳ ಉದಾಹರಣೆ ನೀವು ಕೇಳಿರಿ. ಮನೆಗೆ ಮತ್ತು ಮನೆಯೊಳಗಿನ ಬಯಲಿಗೆ ಸಂಬಂಧ ಇಲ್ಲಿಲ್ಲ. ಕಾರಣ ಇಲ್ಲಿ ಅನುಮಾನ ಬರ್ತದೆ. ಯಾಕೆ ಸಂಬಂಧ ಅಂತ ಹೇಳಬಾರ್ದ್ರಿ ಅಂದ್ರೆ ಈ ಒಂದು ಬಯಲು ಕೂಡ ಜಡ ಅದ, ಗೋಡೆ ಕೂಡ ಜಡ ಅದ, ಸಂಬಂಧ ಹೇಳಬಹುದು ಅಂತ ಅನ್ನಬಹುದು. ಆದ್ರೆ ಇನ್ನೊಂದು ದೃಷ್ಟಾಂತದಿಂದ ಅಲ್ಲಗೆಡ್ತಾರೆ ಅವರು. ವನಿತೆ ಕೇಳು ಬೆಳಕು ಕತ್ತಲೆಯಂತೆ. ಬೆಳಕು ಮತ್ತು ಕತ್ತಲು ಹೇಗೆ ವಿಲಕ್ಷಣ ಇಲ್ಲ. ಬೆಳಕು ಕತ್ತಲಾಗ ಸಾಧ್ಯ ಇಲ್ಲ, ಕತ್ತಲು ಬೆಳಕಾಗ ಸಾಧ್ಯ ಇಲ್ಲ. ಮತ್ತೆ ಕತ್ತಲು ಬೆಳಕಿನಲ್ಲಿ ಕೂಡೋದಿಲ್ಲ, ಬೆಳಕು ಕತ್ತಲೆಯಲ್ಲಿ ಕೂಡೋದೇ ಇಲ್ಲ. ಇಲ್ರಿ, ಯಾವಾಗಾದ್ರೂ ಒಂದು ಕ್ಷಣದಲ್ಲಾದ್ರೂ ಕೂಡಬಹುದೇನಂದ್ರೆ ಒಂದು ಕ್ಷಣದಲ್ಲಿ ಕೂಡ ಅವು ಸಂಬಂಧದಿಂದ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅವುಗಳ ಲಕ್ಷಣ ಏನದ? ವಿಭಿನ್ನ. ಬೆಳಕಿಂದು ಏನದ? ಅದು ಬೆಳಕಾದ. ಕತ್ತಲದು ಕತ್ತಲಾದಾಗ ಲಕ್ಷಣಗಳು ಬೇರೆ ಅವಿಲ್ಲ. ಹಾಗಾಗಿ ಅವು ಹೇಗೆ ಕೂಡುವುದಿಲ್ಲವೋ ಅದರಂತೆ ನೀವು ವಿಚಾರ ಮಾಡಿ ನೋಡಿದಾಗ ಈ ದೇಹ ಮತ್ತು ಆತ್ಮನ ಲಕ್ಷಣಗಳು ಬೇರೆ ಬೇರೆ ಅವ. ಬೆಳಕಿನ ಲಕ್ಷಣ ಬೇರೆ, ಕತ್ತಲೆಯ ಲಕ್ಷಣ ಬೇರೆ. ಅದರಂತೆ ಏನು ಲಕ್ಷಣ ಅವ್ರಿ ಅಂದ್ರೆ ಜಡವಿದೂತನು ತಾನು ಅಜಡನು ಎಂತು ಸಂಗತಿ ಜಡವ ಅಜಡಗಳೆಂಗಪ್ಪುದೇ ಬಡ ನಡುವಿನ ಬಾಲೆ ಬಗೆವುದು ನೀನು ಇಲ್ಲಿ ಸೊಡಲು ಕತ್ತಲೆಗಳ ತೆರನಂತೆ. ಅಲ್ಲಿ ಬೆಳಕು ಕತ್ತಲೆ ಅಂದ್ರು, ಇಲ್ಲಿ ಸೊಡರು ಕತ್ತಲೆ ಅಂದ್ರು, ಎರಡು ಒಂದೇ. ಹೇಗೆಂದ್ರೆ ಜಡವು ಅಂದರೆ ಸ್ವಯಂ ಇದರ ಗತಿ ಶೂನ್ಯತ್ವಂ ಜಡತ್ವಂ. ತನ್ನ ಜ್ಞಾನ ಪರರ ಜ್ಞಾನ ಇಲ್ಲದಂತ ವಸ್ತುಗಳು ಎಷ್ಟಾವ ಅವೆಲ್ಲವೂ ಜಡ ಅಂತ. ಹಾಗಾಗಿ ಈ ದೇಹಕ್ಕೆ
ಏನು ಜ್ಞಾನ ಆದೇನಿದಕ್ಕೆ ಜಡ. ತನ್ನ ಜ್ಞಾನ ಇಲ್ಲ ಮತ್ತು ಮತ್ತೊಬ್ಬರ ಜ್ಞಾನ ಇಲ್ಲ. ಯಾವಾಗ ನೋಡ್ಬೇಕ್ರಿ ಅಂದರೆ ಸತ್ತ ಹೆಣದಲ್ಲಿ ನೋಡಬೇಕು. ಸತ್ತಾಗ ನಾವು ಹೆಣಕ್ಕೆ ಹೋದಾಗ ನಾನು ದೇವೇಂದ್ರಪ್ಪ ಅಂತ ಅದು ಹೇಳಂಗಿಲ್ಲ. ನೀವೆಲ್ಲ ಬಂದಿರಿ ಅಂತ ನಿಮ್ಮ ಜ್ಞಾನ ಇಲ್ಲ. ಅಂದ್ರೆ ತನ್ನ ಜ್ಞಾನ ಇಲ್ಲ, ತನ್ನ ಮುಂದೆ ಕೂಡಿದಂತ ಪರರ ಜ್ಞಾನವೂ ಇಲ್ಲ. ಯಾಕಿಲ್ಲ ಅಂದ್ರೆ ಗೋಡೆ ಮುಟ್ಟಿ ನೋಡ್ರಿ, ನನ್ನ ಯಾರ ಮುಟ್ತಾರಪ್ಪ ಅಂತ ಎಂದನೆ ಹೇಳ್ತದೆ ಅನ್ನೋದು. ಆದ್ರೆ ನಿಮಗೆ ಮುಟ್ಟಿದ್ರಿ ನನ್ನ ಯಾಕೆ ಮುಟ್ಟಿದೆ ಅಂತ ಕೇಳ್ತೀವಿ. ಮತ್ತೆ ಕೆಲವು ಸಲ ಮುಟ್ಟೋದ್ರಿಂದ ದೊಡ್ಡ ದೊಡ್ಡ ಅನಾಹುತಗಳಾಗ್ಯಾವ, ಸ್ಪರ್ಶದಿಂದ ಅನಾಹುತಗಳಾಗ್ಯವಿಲ್ಲ. ಹಾಗಾಗಿ ತಾನು ಅಜಡನು, ಅದಕ್ಕೆ ಸಂಬಂಧ ಎಂತು? ಜಡ ಅಜಡಗಳಿಗೆ ಸಂಬಂಧ ಆತದೇನು? ಆಗೋದಿಲ್ಲ. ಆ ಕಾರಣ ಬಡ ನಡುವಿನ ಬಾಲೆ ಅಂದ್ರೆ ಆಕೆಯ ಶರೀರ ವರ್ಣನೆ ಮಾಡುವಾಗ ಈ ಶರೀರದ ಮಧ್ಯಸ್ಥಾನ ಏನಾಗಿತ್ತು ಅಂದ್ರೆ ಆಕೆ ತೆಳ್ಳಗಿತ್ತು, ಮೇಲೆ ಕೆಳಗಡೆ ದಪ್ಪ ಇತ್ತು ಅಂತ ಅರ್ಥ. ಇಂಥ ಹೇಗೆ ಅಂದ್ರೆ ಮೊದಲು ಹೇಳಿದಂತೆ ಸೊಡಲು ಕತ್ತಲೆಗಳಂತೆ, ತೆರನಂತೆ ಅಂದ್ರೆ ರೀತಿಯಂತೆ. ಕತ್ತಲಲ್ಲಿ ಕೊಡ್ತದ ಲಕ್ಷಡ್ರಿ, ಕತ್ತಲು ಕತ್ತಲಲ್ಲಿ ಕೊಡ್ತದ, ಬೆಳಕು ಬೆಳಕಿನಲ್ಲಿ ಕೊಡ್ತದ. ಬೆಳಕು ಯಾಕೆ ಕತ್ತಲಲ್ಲಿ ಕೊಡಬಾರ್ದು, ಕತ್ತಲು ಯಾಕೆ ಬೆಳಕಿನಲ್ಲಿ ಕೊಡಬಾರ್ದಪ್ಪ ಅಂದ್ರೆ ಅವುಗಳ ಲಕ್ಷಣ ಬೇರೆ. ಸ್ವಲಕ್ಷಣ ಇಲ್ಲ ಅವಕ್ಕ. ಕತ್ತಲು ಆಮೇಲೆ ಕತ್ತಲು ಅವ ಲಕ್ಷಣ ಒಂದೇ, ಅವ ಕೂಡ್ತಾವ ಒಂದ್ರಾಗ ಒಂದು. ಬೆಳಕು ಬೆಳಕಿನ ಲಕ್ಷಣ ಒಂದೇ ತರನದ, ಆ ಬೆಳಕಿನಲ್ಲಿ ಬೆಳಕು ಕೂಡ್ತದ, ಹೌದಿಲ್ಲ? ಆದರೆ ಇದು ವಿಲಕ್ಷಣ ಅದಲ್ಲ, ಇದು ಜಡ ಅದ, ನೀ ಅಜಡನಿದ್ದಿ. ಅದರಂತೆ ಹೀಗೆ ನೀನು ವಿಚಾರ ಮಾಡಿ ನೋಡು, ದೇಹಕ್ಕೂ ಮತ್ತು ನಿನಗೂ ಹೇಗೆ ಸಂಬಂಧ ಆಗ್ತದ. ಸ್ಪಷ್ಟ ಹೇಳಕತ್ತರ, ಅನುಮಾನ ಇಲ್ಲ, ಸಂಶಯನಿಲ್ಲ. ಹಾಗಾಗಿ ಮುಂದೆ ತನುವಿಗೆ ಆತ್ಮನಿಗೆ ಎಂತೂ ಪುದವಿಲ್ಲ ಎಂತೆನೆ, ತನು ಮೂರ್ತವದು ತಾನು ಅಹಮೂರ್ತನು, ತನು ಭಿನ್ನ ಅದ್ವಯನು ನೀನೆನಿಪೆ, ತಾನಿಂತು ತನು ಲಯವದು ತಾನು ಅಲಯವನಾಗಿ. ಅಲಯ ಅಂದ್ರೆ ನಾಶವಾಗಲವನಾಗಿ. ಹೇಗೆ ಅಂದ್ರೆ ಶರೀರಕ್ಕೆ ಆತ್ಮನಿಗೆ ಹೇಗಾದರೂ ಸಂಬಂಧ ಇಲ್ಲವೇ ಇಲ್ಲ, ಇರುವುದೂ ಇಲ್ಲ. ಇಲ್ರಿ ನನಗೆ ನೀವು ಹೇಳದ ಅರ್ಥ ಆಗ್ಲಿಲ್ಲ, ಅದಕ್ಕೆ ಆದೇನು ಅಂತ ಅನ್ಕೊಂಡ್ರು ಕೂಡ ಅದು ಇರೋದೇ ಇಲ್ಲ. ನಿನ್ನ ಭ್ರಾಂತಿಯಿಂದ ಉಳ್ಕೊಂಡ್ರೆ ಯಾರೇನು ಮಾಡಂಗಿಲ್ಲ, ಆದ್ರೆ ಸಂಬಂಧ ಇಲ್ಲ. ಹೇಗೆಂದರೆ ತನು ಮೂರ್ತವದು, ಶರೀರ ಏನದ ಮೂರ್ತ ಅಂದ್ರೆ ಇದಕ್ಕೊಂದು ಮುಹೂರ್ತದಿಂದ ಜನನ ಕಾಲ ಅದ. ಮೂರ್ತ ಅಂದ್ರೆ ಇದು ಸಗುಣ ರೂಪದಿಂದ ಅದ, ದೇಹ ಯಾವುದಿಲ್ಲ ಸಗುಣ. ಹಾಗಾಗಿ ಈ ಸಗುಣ ಇದ್ದದಕ್ಕೆ ಈ ಒಂದು ಶರೀರಗಳಿಗೆ ತನ್ನದೇ ಆದಂತ ಒಂದು ಆಕಾರ ಅದ, ತನ್ನದೇ ಆದಂತ ಆಕಾರ. ಬರೀ ಮನುಷ್ಯರಿಗಷ್ಟೇ ಅಲ್ಲ, 84 ಲಕ್ಷ ಜೀವರಾಶಿಗಳಿಗೂ ದೇಹ ಕೂಡ ತನ್ನದೇ ಒಂದು ಆಕಾರ ಅದ. ಆದರೆ ತಾನು ಅಮೂರ್ತನು ಅಂದ್ರೆ ಆತ್ಮನು ಯಾವ ಗಳಿಗೆಯಲ್ಲಿ ಹುಟ್ಟಿದವನಲ್ಲ ಮತ್ತು ಅವನು ನಿರಾಕಾರ, ಆಕಾರ ಇಲ್ಲ. ಅಂದ್ರೆ ಆಕಾರಕ ನಿರಾಕಾರಕ ಒಂದಾಗ್ತದೆ, ಆಗೋದಿಲ್ಲ. ಹಾಗಾಗಿ ಮತ್ತು ದೇಹ ಅನ್ನುವಂಥದ್ದು ಇದು ಬೇರೆನೆ ಅಂತ ವಿಚಾರ ಮಾಡುವಿನ ನೀನು ಅದ್ವೈನಿದ್ದಿ. ದೇಹ ಅನಂತ ಅವೆಲ್ಲರಿ 84 ಲಕ್ಷ ಅಂದ್ರೆ ಅನಂತ ಅದು. ಆದರೆ ನೀನೇಗಿದ್ದಿ ಅನಂತ. ದೇಹ ಅನಂತ ಇದ್ರೂ ಕೂಡ ನೀನು ಒಬ್ಬನೇ ಇದ್ದಿ ಅಂತ. ದೇಹ ಅನೇಕ, ನೀನು ಏಕ ಅಂತ. ಹಾಗಾಗಿ
ತನು ಲಯಬದು, ಇದಂತೂ ಎಲ್ಲರಿಗೂ ಅರ್ಥ ಆಗ್ತದ. ಲಯ ಅಂದ್ರೆ ನಾಶ ಆಗ್ತದ, ಸತ್ತು ಹೋಗ್ತದಂತ. ಏನ್ ಸಾಯ್ತದ? ಶರೀರ ಸಾವಿನಿಂದ ಕೂಡದ, ನೀನು ಸಾವಿಗೆ ಒಳಗಾಗದೆ ಇರುವಂತವನು. ಸಾವಿಲ್ಲದವನು ನೀನು, ಸಾವಿನಿಂದ ಕೂಡಿದ ದೇಹ. ಜನನ ಜನನ ಅಂತ ಹೇಳ್ಬೋದು, ಜನನ ಮರಣ ಒಟ್ಟಿಗೆ ಹೇಳ್ತಾರನ್ರಿ. ಮರಣ ಜನನ ಒಟ್ಟಿಗೆ ಹೇಳ್ತಾರೇನು? ಹೇಳಕ್ ಬರೋದಿಲ್ಲ. ಹಾಗಾಗಿ ಈ ದೇಹಕ್ಕೆ ಆತ್ಮ ವಿಲಕ್ಷಣ. ದೇಹದ ಲಕ್ಷಣ ಬೇರೆ, ಆತ್ಮನ ಲಕ್ಷಣ ಬೇರೆ. ಅದು ಬಿಡಬಾರ ಸೂತ್ರ. ಸುಡೋರು ಕತ್ತಲೆ ಅಂತ. ಬೆಳಕಿನ ಲಕ್ಷಣ ಬೇರೆ, ಕತ್ತಲ ಲಕ್ಷಣ ಬೇರೆ. ಅದರಂತೆ ನೀ ತೊಟ್ಟ ನೀನು ನಾನು ಅನ್ನುವಂಥ ದೇಹದ ಲಕ್ಷಣ ಬೇರೆ, ದೇಹವನ್ನು ಅರಿಯುವಂಥ ಆತ್ಮನ ಲಕ್ಷಣ ಬೇರೆ. ಹಾಗೆ ತನು ದೃಶ್ಯವೋ ಆತ್ಮನೇ ದೃಶ್ಯರೂಪೋ, ತನು ಮಿಥ್ಯೆ ಎನಿಪದು ತಾನೇ ಸನ್ಮಾತ್ರನು. ತನು ದುಃಖ ಪಿಂಡವರಿವೆ ಸುಖಮಯವಾಗಿ, ತನುವಿಗೆ ತನಗೆ ಮೇಳನವಿಲ್ಲ ಅಂದ್ರು. ದೇಹಕ್ಕ ಸಂಬಂಧ ಹೇಗಿಲ್ಲಂದ್ರೆ ತನು ದೃಶ್ಯ ಅಂದ್ರು. ಶರೀರಕ್ಕ ಒಂದು ದೃಶ್ಯ ಅಂತ ಕಾಣ್ತದಿಲ್ಲ. ನನಗೂ ಕಾಣ್ತದ, ನಿಮಗೂ ಕಾಣ್ತದ. ಹಾಗೆ ಆತ್ಮನು ದೃಶ್ಯರೂಪ. ದೃಶ್ಯ ಅಂದ್ರೆ ದೃಶ್ಯವಾದ ವಸ್ತುವನ್ನ ತಿಳಿಯುವುದು ದೃಶ್ಯ ಅಂತ ಅದಕ್ಕೆ. ಹಾಗಾಗಿ ತನು ಮಿಥ್ಯ ಅದ, ಶರೀರ ಸುಳ್ಳಾದಿಲ್ಲ. ಕಾಣ್ತದಲ್ರಿ ಮತ್ತೆ ಸುಳ್ಳಂತ ಹೆಂಗಂತ್ರಿ? ಮತ್ತೆ ಶಾಸ್ತ್ರ ಯಾಕೆ ಕೇಳಿರಿ? ಅಲ್ಲಿಂದ್ರಿ ಶಾಸ್ತ್ರ ಕೇಳಿದ್ದೇನು? ಮಿಥ್ಯ ಅಂತ ಯಾವ್ದು ಕರೆದ ಶಾಸ್ತ್ರದಲ್ಲಿ? ಇದನ್ನ ತಿಳಿಲಾರ್ದ ಶಾಸ್ತ್ರ ಬಹಳ ಮಂದಿಗೆ ಸಂಶಯ ಬರ್ತಾವ. ಶಾಸ್ತ್ರ ಹೇಳೋದು ತಪ್ಪಂತಲ್ಲ, ಕೇಳೋದು ತಪ್ಪಂತಲ್ಲ. ಸರಿಯಾಗಿ ವಿಚಾರವನ್ನ ಇದು ಮಾಡಲಾದ ಕಾರಣ ಎಷ್ಟೋ ಮಂದಿ ಶಾಸ್ತ್ರದಿಂದ ದೂರ ಆಗ್ತಾರೆ. ಏನಪ್ಪ ಇದು ಕಾಣ್ತದ, ನಾನೇ ಮಾತಾಡ್ತೀನಿ, ನಾನು ಹೇಳಕತ್ತೀನಿ, ನನಗೆ ಮಿಥ್ಯೆ ಅಂತಾರ. ಅದು ಒಂದು ಕಾಲದಲ್ಲಿ ತೋರಿ ಇನ್ನೊಂದು ಕಾಲದಲ್ಲಿ ಇರೋಂಗಿಲ್ಲ ಇದು. ಹಾಗಾಗಿ ಇನ್ನೊಂದು ಕಾಲದಾಗ ಇರೋಂಗಿಲ್ಲ ಅಂದ್ರೂ ಕೂಡ ಅದು ಬಹಳ ಕ್ಷಣಿಕ ರೂಪ ಆದ ದೇಹ. ಇವತ್ತು ಜಗತ್ತಿನಲ್ಲಿ ಯಾವ ಕಾಲಗಳು ಅಂತ ಉರುಳಿ ಹೋಗ್ಯವಲ್ಲ, ಅಷ್ಟು ಕಾಲದಲ್ಲಿ ಬಂದಂತ ಯುಗ ಯುಗಗಳಿಗೆ ಒಂದು ಕಾಲಮಿತಿ ಆದ. ಕೃತಾಯುಗ, ತ್ರೇತಾಯುಗ, ದ್ವಾಪಾರ ಯುಗ, ಅವೆಲ್ಲ ಒಂದೊಂದು ಯುಗಕ್ಕೆ ಇಷ್ಟು ಲಕ್ಷ ಇಷ್ಟು ವರ್ಷ ಆಯುಷ್ಯ ಅಂತ ಅದ. ಅದು ಹೋದ್ಮೇಲೆ ಅಷ್ಟು ಆಯುಷ್ಯ ಹೋದ್ಮೇಲೆ ಇನ್ನೊಂದು ಯುಗ ಬರ್ತದ. ಮತ್ತೆ ಕಲಿಯುಗ ಬಂದದಲ್ಲ, ಇದಕ್ಕೆ 4,20,000 ಚಿಲ್ಲರೆ ಅಂತ ಬರದಾರ ಆಯುಷ್ಯ. ಇದು ಹೋದ್ಮೇಲೆ ಮುಂದೆ ಪ್ರಳಯಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಒಂದು ನಿರ್ಣಯ ಅದ, ಇಷ್ಟೇ ವರ್ಷ ಇಷ್ಟೇ ಕಾಲಮಿತಿ ಅಂತ. ಆದ್ರೆ ನಮ್ಮ ದೇಹಕ್ಕೆ ಕಾಲಮಿತಿ ಇಲ್ಲ. ದೇಹಕ್ಕೆ ಕಾಲಮಿತಿ ಯಾಕಿಲ್ಲ ಅಂದ್ರೆ, ಕಾಲಮಿತಿಯಲ್ಲಿ ಬಂದದ್ದಲ್ಲ, ಕರ್ಮ ಮಿತಿಯಲ್ಲಿ ಬಂದ ದೇಹ. ನಮ್ಮೆಲ್ಲರ ದೇಹ ಯಾರ ಹಿಡಿತದಿಂದ ಬಂದದ? ಕರ್ಮದ ಹಿಡಿತದಿಂದ ದೇಹ ಬಂದದ, ಕಾಲದ ಹಿಡಿತದಲ್ಲಿ ದೇಹ ಇಲ್ಲ. ಆದ್ರೆ ಯುಗಗಳು ಕಾಲದ ಮಿತಿ ಆದ, ಅರ್ಥ ಮಾಡ್ರಿ. ಅದಕ್ಕಾಗಿ ಆ ಕಾಲ ಮುಗಿಯುವವರೆಗೂ ಯುಗ ಬದಲಾವಣೆ ಆಗೋದಿಲ್ಲ. ದೇಹ ಹಂಗಲ್ಲ, ಕರ್ಮದ ಹಿಡಿತದಲ್ಲಿ ದೇಹದ ಮಿಥ್ಯೆ ಯಾವಾಗ ಹೋಗ್ತದೋ ಅದು ಗೊತ್ತಿಲ್ಲ. ನೀರ ಮೇಲಿನ ಗುರುಳೆ ನಿಜವಲ್ಲ ಹರಿಯೇ. ಹಾಗಾಗಿ ಮತ್ತು ತಾನೇ ಸನ್ಮಾತ್ರನು ಅಂದ್ರೆ ಇಲ್ಲಿ ಸಕಲ ದೇಹಗಳು ಒಬ್ಬನಾಗಿ ನಾಶವಿಲ್ಲದವನು ಅಂತ ಈ 2ನೇ ಸೂತ್ರದಲ್ಲಿ ಹೇಳ್ತಾರೆ. ತನು ದೃಶ್ಯ ಆತ್ಮನೇ ದೃಶ್ಯರೂಪೋ, ತನು ಮಿಥ್ಯೆ ನೆಪದು ತಾನೇ ಸನ್ಮಾತ್ರನು.
ತನು ದುಃಖ ಪಿಂಡ. ತನುವಿಗೆ ಶರೀರಕ್ಕೆ ದುಃಖ ಆದಿಲ್ಲ. ಅದಕ್ಕಾಗಿ ಸರ್ವ ದುಃಖಗಳ ನಿವೃತ್ತಿ ಆಗಬೇಕು. ಜನನ ಮರಣ ಸಹಿತವಾಗಿ ನಡುವೆ ಬಂದು ಹೋಗುವಂತ ಸಕಲ ಸರ್ವ ದುಃಖ ಹೋಗಬೇಕಾಗಿದ್ರೆ ಅದು ಒಂದೇ ಒಂದು ಕಾರಣ, ಶರೀರ ಹುಟ್ಟಬಾರದು. ಶರೀರ ಹುಟ್ಟಬಾರದು. ಎಲ್ಲಿ ಹುಟ್ಟುತ್ತದಂದ್ರೆ ಶರೀರ ಸಂಬಂಧವಾದ ಎಲ್ಲವೂ ಬರ್ತಾವಲ್ಲ. ಹಾಗಾಗಿ ಜ್ಞಾನದಿಂದ ಏನಾಗ್ತದ್ರಿ ಅಂದ್ರೆ, ಇಲ್ಲಿ ಹುಟ್ಟಬಾರದು ಅಂತಕ್ಕಂಥದ್ದು ಇದ್ರೆ ಹುಟ್ಟಬಹುದು. ತನುಭಾವ ಅಳಿಯೇ ಸರ್ವ ದುಃಖದ ಕೇಡು ಅಂದ್ರ ಮಹಾತ್ಮ. ಈಗ ನಾವು ಸತ್ತು ಹುಟ್ಟಿಲ್ಲ ಅಂದ್ರೆ ಈ ಪ್ರಶ್ನೆ ಇದ್ದಲ್ಲಿ, ಹುಟ್ಟಿವಲ್ಲ. ಈ ಸದ್ದಂತೂ ಮರಣ ದುಃಖ ಅಂತ ಕಾಯ್ತದ. ನಡುವ ಹಲವಾರು ದುಃಖಗಳವ. ಇಲ್ಲಿ ಏನೇನೋ ಕಾದು ಕುಂತವ ಗೊತ್ತಿಲ್ಲ. ಅದು ಕರ್ಮದ ಹಿಡಿತದಿಲ್ಲ. ಅವ ನಮಗೆ ಯಾವಾಗ ಏನು ಬರ್ತಾವ ಗೊತ್ತಿಲ್ಲ. ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಈಗ ವರ್ತಮಾನ ಕಾಲದಿಂದ ನಾ ದುಃಖವನ್ನು ನಾಶ ಮಾಡಿಕೊಳ್ಬೇಕಂದ್ರೆ ಏನು ಮಾಡಬೇಕು ಅಂದ್ರೆ, ಇಲ್ಲಿ ಶರೀರ ಬಿಡೋದು ಮುಂದ ತನ್ನ ಭಾವ ಅಳಿ ಅಂದ್ರು. ದೇಹ ಭಾವ ನಾಶ ಮಾಡಿಕೋ, ದೇಹಕ್ಕೆ ಬರುವಂತ ಸರ್ವ ದುಃಖ ನಿವೃತ್ತಿ ಆಗ್ತಾವ. ಮತ್ತು ನಿನಗೇನು ಬೇಕಾಗ್ಯದ? ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಅಂದ್ರೆ ಸುಖ ನಿನಗಾಗ್ತದೆ. ಅದಕ್ಕಾಗಿ ಇದು ವರ್ತಮಾನ ಕಾಲದಲ್ಲಿ ಮಾಡಿಕೊಳ್ಳುವಂತ ಒಂದು ಸಾಧನೆ. ಇದು ಒಂದು ಉಪಾಯ. ಇದು ಶಾಸ್ತ್ರಗಳು ನಮ್ಗೆ ಏನು ಹೇಳ್ಕೊಡ್ತಾವ? ಉಪಾಯವನ್ನು ಹೇಳ್ಕೊಡ್ತಾವ. ಯಾವುದೇ ಒಂದು ಆಪತ್ಕಾಲ ಅಪಾಯ ಬಂದಾಗ ಉಪಾಯವನ್ನು ಮಾಡೇ ಗೆದಿಬೇಕು ವಿನಃ ಎಲ್ಲವನ್ನ ಹೋರಾಡಿ ಗೆಲ್ಲುತ್ತೀವಿ ಅನ್ನೋಷ್ಟು ಮೂರ್ಖ ಜಗತ್ತಿನ ಯಾವನಿಲ್ಲ. ಉಪಾಯ ಮಾಡಿ ಗೆಲ್ಲರಪ್ಪ. ಹಾಗಾಗಿ ದೇಹಕ್ಕೆ ನಿನಗೆ ಹೇಗೆ ಸಂಬಂಧ? ನೀ ಕಾಣ್ತದ್ದೇನು? ಇಲ್ಲ. ನೀನು ಸುಳ್ಳೇನು? ಸತ್ಯ. ಮತ್ತೆ ಶರೀರ ದುಃಖದಿಂದ ಕೂಡದ, ನೀನು ದುಃಖ ಅದೇನು ಅಂದಾಗ ಅವುಗಳಿಗೆ ನಿನಗೆ ಹೇಗೆ ಸಂಬಂಧ? ಆಗೋದಿಲ್ಲ. ಹಾಗೆ ತನುವಿನೊಡನೆ ಸಂಘ ಅನುದಿನ ಮೆಲ್ಲಾಗಿ ತನು ಧರ್ಮ ಕರ್ಮಗಳ ಒಡಗೂಟ ಇರಿತು ಇಲ್ಲ ಆತ್ಮಂಗೆ ತಿಳಿದಂದು ಕೇಳ ಎನ್ನ ಮನದನ್ನೇ ಮೈತ್ರಿ ಮುದದಿಂದೆ. ನಾನು ಹೇಳುವಂತ ಮಾತುಗಳನ್ನು ನೀನು ಸಂತೋಷದಿಂದ ಕೇಳು, ಮನಸ್ಸನ್ನು ಬಿಚ್ಚಿ ಕೇಳು. ಏನು ಅರ್ಜೆಂಟ್ ಇಲ್ಲ. ಏನೊಂದು ಅರ್ಧ ಗಂಟೆ ಇಲ್ಲಿ ಕುಂತು ಸರಿಯಾಗಿ ಲಕ್ಷ್ಯ ಕೊಡಲಾರ್ದೆ ಇಲ್ಲಿ ಕುಂತು ಎಲ್ಲೆಲ್ಲೋ ಲಕ್ಷ್ಯ ಕೊಟ್ಟು ಆಮೇಲೆ ಏನು ನಿನ್ನೆ ನಡೀತು ಅಂದ್ರೆ ನಮಗೇನು ಗೊತ್ತಿಲ್ರಿ ಅಂತ ರೀತಿಯಿಂದ ಶಾಸ್ತ್ರ ಕೇಳಿದ್ರೆ ಏನು ಪ್ರಯೋಜನ ಇಲ್ಲ. ಪ್ರಯೋಜನ ಏನದ? ಈ ನಿನ್ನೆದೇ ಇವತ್ತು ನಮಗೆ ಉಳಿಲಿಲ್ಲ ಅಂದ್ರೆ ಇಂದು 15 ವರ್ಷದ್ದು ಏನು ಉಳ್ದವಂತ ಲೆಕ್ಕ. ಹಾಗಾಗಿ ಅವ್ರು ಹೇಳ್ತಾರ ಸಂತೋಷದಿಂದ ಕೇಳು. ಸಂತೋಷದಿಂದ ಕೇಳಬೇಕಾಗಿದ್ರೆ ಅದಕ್ಕೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇದ್ದಾಗ ಅದು ಕೇಳ್ತದ. ಇಲ್ಲಾಂದ್ರೆ ಕೇಳಂಗಿಲ್ಲ. ಅದು ಕೇಳಿದಂಗೆ ಆಗ್ತದೆ, ಕಿತ್ಕೊಂಡು ಹೋಗ್ತದೆ. ಈ ಶರೀರ ತನುವಿನೊಡನೆ ಅಂದ್ರೆ ಶರೀರದೊಡನೆ ಸಂಬಂಧವು ಅನುದಿನವೆಲ್ಲಾಗಿ. ಅನುದಿನ ಅಂದ್ರೆ ಹಿಂದಿನ ಶರೀರದಲ್ಲಿ ಕೂಡ ಶರೀರ ಸಂಬಂಧ ನಿನಗಿಲ್ಲ, ಅವಾಗ ಇಲ್ಲ. ತಾಯಿ ಗರ್ಭಕ್ಕೆ ಬಂದಾಗ ಕೂಡಿದ್ದೆಲ್ಲ ಆವಾಗೂ ಇಲ್ಲ. ತಾಯಿ ಗರ್ಭದಿಂದ ಹೊರಗೆ ಬಂದಲ್ಲ ಆವಾಗೂ ಇಲ್ಲ. ಬಾಲ್ಯದ ಶರೀರ ಕೂಡ ನಿನ್ನ ಸಂಬಂಧ ಇಲ್ಲ. ಬಾಲಕನ ಶರೀರ ಸಂಬಂಧ ಇಲ್ಲ. ಯೌವನದ ಶರೀರ ಸಂಬಂಧ ಇಲ್ಲ. ಮುಪ್ಪಿನ ಶರೀರ ಸಂಬಂಧವಿಲ್ಲ. ಮರಣಾವಸ್ಥೆಯ ಶರೀರ ಸಂಬಂಧ ಕೂಡ ನಿನಗೆ ಇಲ್ಲವೇ ಇಲ್ಲ. ಆದ್ದರಿಂದ ತನು ಧರ್ಮ ಕರ್ಮಗಳ ಒಡಗೂಟ ಇನ್ನಿತಿಲ್ಲ. ಒಂದು ಶರೀರದಿಂದ ನಡೆಯುವಂತ ಕರ್ಮಗಳೇನಾವ
ಅವುಗಳ ಸಂಬಂಧ ನಿನಗಾದೇನು? ದೇಹನೇ ಸಂಬಂಧ ಇಲ್ಲ ಅಂದಾಗ ದೇಹದ ಕರ್ಮಗಳ ಸಂಬಂಧ ಹೆಂಗಾಗ್ತಾವ? ಇದು ಯಾರಿಗೆ ಹೇಳಬೇಕಂದ್ರೆ ಆತ್ಮಜ್ಞಾನಿಗಳಿಗೆ, ಸಿದ್ಧ ಪುರುಷರಿಗೆ ತಿಳ್ಕೋಬೇಕು ನಾವು, ಸಿದ್ಧ ಪುರುಷರಿಗೆ. ಈಗ ನಾವೇನು ತಿಳ್ಕೋಬೇಕು ಕೇಳುವಾಗ ಸಾಧಕರು ಅಂದರೆ, ನಾವು ಇಲ್ಲಿಯವರೆಗೂ ತಿಳಿದೋ ತಿಳಿಯಲಾರದೆ ಅಜ್ಞಾನದಿಂದ ಅನಂತ ಕರ್ಮಗಳು ಜರುಗಿರ್ತಾವೆ ಒಬ್ಬೊಬ್ಬರ ಜೀವನದಲ್ಲಿ. ಒಳ್ಳೆಯವಾಗಿರ್ತಾವ, ಕೆಟ್ಟವಾಗಿರ್ತಾವ, ಪಾಪಕ್ರಿಯೆಗಳಾಗಿರ್ತಾವ, ಪುಣ್ಯ ಆಗಿರ್ತಾವ. ಅವುಗಳೆಲ್ಲವನ್ನ ನೀನು ಕಿತ್ತಿ ಮುಂದಕ್ಕೆ ಬರಬೇಕಾಗಿದ್ರೆ ತಿಳ್ಕೊ, ಆ ಶರೀರ ಸಂಬಂಧ ಇಲ್ಲ ಅಂದಾಗ ಆ ಕರ್ಮ ಸಂಬಂಧ ಇಲ್ಲ, ಕರ್ಮ ಸಂಬಂಧ ಇಲ್ಲ ಅಂದಾಗ ಕರ್ಮದ ಫಲಗಳು ನನಗಿಲ್ಲ. ಅದಕ್ಕಾಗಿ ನಾ ಮುಕ್ತನಾಗಲಿಕ್ಕೆ ಯೋಗ್ಯವಾದ ಪುರುಷ ಇದ್ದೇನಂತ ಬೆನ್ನು ಚಪ್ಪಿಸಬೇಕು. ಬೆನ್ನು ಚಪ್ಪಿಸಬೇಕು, ಇಲ್ಲ ಮುಂದಕ್ಕೆ ಹೋಗಿ ಬರ್ತೈತಿ. ಮತ್ತೆ ಅಲ್ಲೇ ಹೋಗೋದು, ಪಾಪ ಮಾಡಿನಂತ ಮತ್ತೆ ಕರ್ಮ ಮಾಡಕ್ ಹೋಗೋದು. ಪಾಪ ಮಾಡಿನಂತ ಉಳ್ಕಂತಂದ್ರೆ ಮತ್ತೆ ಕರ್ಮಕ್ಕೆ ಹೋಗ್ಬೇಕಲ್ಲ. ಹಾಗಾಗಿ ಇಲ್ಲಿ ಸಾಧಕರು ಈ ಪ್ರಕಾರ ವಿಚಾರ ಮಾಡಿ ಹೋಗ್ಬೇಕುವಿನ ಮತ್ತೆ ಏನು ಸಂಬಂಧ ಇಲ್ಲ ಅಂದ್ರೆ ಮತ್ತೆ ಅನೀತಿ ಅಧರ್ಮ ಈ ಕಾರ್ಯಗಳನ್ನ ಕೈ ಹಾಕಿದ್ರೆ ಮತ್ತೆ ಸಂಬಂಧ ಬರದೆ. ಅದೇ ನೀತಿ ಹುಡುಗದೆ ಅಂತ ಬರ್ದಾರ. ನೀತಿಯನ್ನ ಬಿಡದೆ ಯಾವ ಕಾಲಕ್ಕೂ ಬಿಡಂಗಿಲ್ಲ. ಹಾಗಾಗಿ ತನು ಧರ್ಮ ಕರ್ಮಗಳ ಒಡಗೂಟ. ತನುವಿನ ಧರ್ಮ ಏನಾದ್ರಿ ಷಡ್ಭಾವ ವಿಕಾರ, ಜನನ ಮರಣ ಇವು ಪಕ್ಕ ಹಿಡ್ಕೋಬೇಕು. ಮತ್ತೆ ಅವುಗಳ ಕರ್ಮ, ಅವುಗಳ ಒಡಗೂಟ ಸಂಬಂಧ ಇಲ್ಲ. ಯಾವಾಗ ತಿಳಿದಂದು ನೀನು ಯಾವತ್ತು ಈ ರೀತಿ ಗುರುಶಾಸ್ತ್ರಾದಿಗಳ ಮುಖಾಂತರ ಸರಿಯಾಗಿ ತಿಳ್ಕೊಂತಿದ್ದಿ, ಸರಿಯಾಗಿ ಅಂದಲೇ ಒಂದೇ ತಿಳ್ಕರಿ, ಯಾರು ಏನು ಹೇಳಬಾರ್ದು. ಷಡ್ಲಿಂಗ ಪೂರ್ವಕವಾಗಿ ಶಾಸ್ತ್ರ ಕೇಳುವುದು ಮಾತ್ರ ಅದು ಶ್ರವಣ. ನಾವು ಕೇಳೀವ್ರಿ ಅಂತ ನಾವು ಹೇಳ್ತೀವಿ, ಬೇರೆಯವರು ಹೇಳ್ತಾರೆ, ತಪ್ಪಂತಲ್ಲ. ಅದನ್ನ ಷಡ್ಲಿಂಗ ಪೂರ್ವಕವಾಗಿ ಶಾಸ್ತ್ರಗಳನ್ನ ಕೇಳಬೇಕು ಅಂತ ಅದ. ಯಾಕಾದಂದ್ರೆ ಇನ್ನೂ 10 ವರ್ಷದ ಪರ್ಯಂತರವಾಗಿ ನೀ ಶಾಸ್ತ್ರ ಅಲ್ಲೀಟ್ ಇಲ್ಲೀಟ್ ಅವ್ರೀಟ್ ಇವ್ರೀಟ್ ಕೇಳಿದ್ರೆ ಸಂಶಯನೇ ಮತ್ತೆ ತುಂಬುತ್ತವಿನ ಸಂಶಯದಿಂದ ಬಿಡುಗಡೆ ಆಗೋದಿಲ್ಲ. ನೀವು ಒಂದೇ ಒಂದು ಶಾಸ್ತ್ರವನ್ನ ನಿಜಗುಣರ ಒಂದೇ ಒಂದು ಶಾಸ್ತ್ರವನ್ನು ಕ್ರಮವಾಗಿ ಕೇಳಿ ಲಕ್ಷಿಟ್ಟು ನಾನು ಏನು ಮುಂದೆ ಸಂಶಯ ಬಂತು ಅಂತ ಕೇಳೋದೇ ಬೇಕಾಗಿಲ್ಲ, ತಾನೇ ಉತ್ತರ ಕೊಡ್ತದೆ ಶಾಸ್ತ್ರ. ಪ್ರಶ್ನೆಗಳ ಕೇಳೋದೇ ಬೇಕಾಗಿಲ್ಲ, ಉತ್ತರ ತಾನೇ ಕೊಡ್ತದ. ಅಂದ್ರೆ ಶಾಸ್ತ್ರ ಕೇಳುವಾಗ ಬರುವಂತ ಹಲವು ಮುಮುಕ್ಷುಗಳ ಸಂಶಯವನ್ನು ಮೊದಲೇ ಮನೋಗತ ಮಾಡ್ಯಾರವರು. ಇವ್ರು ಹಿಂಗೇ ಬರ್ತದಂತ ತಿಳ್ಕೊಂಡು ಅವ್ರು ಕೇಳೋದಕ್ಕಿಂತ ಮುಂಚಿತವಾಗಿ ಆ ಸಂಶಯ ನಿವೃತ್ತಿಗಾಗಿ ಅಲ್ಲೆಲ್ಲೇ ಉತ್ತರವನ್ನು ಅವರೇ ಹೇಳ್ತಾ ಹೋಗ್ಯಾರ. ಅಂದಾಗ ನಾವು ಕೇಳೋದೇನದಲ್ಲಿ ಸಂಶಯವನ್ನು ವ್ಯಕ್ತಪಡಿಸೋದು ಏನಾದಂತ. ಇಷ್ಟು ಕೇಳಿದ್ರು ಕೂಡ ಸಂಶಯ ಬಂತಂದ್ರೆ ಕೇಳುವಾಗ ನೀವು ಸರಿ ಕೇಳಿಲ್ಲ ಅಂತ ಅರ್ಥ. ಕೇಳುವಾಗ ನಾವು ಸರಿ ಕೇಳಿರಂಗಿಲ್ಲ, ಸಂಶಯ ಬರ್ತಾವ. ಆದರೂ ಕೂಡ ಒಂದು ಆಪ್ಷನ್ಸ್ ಆದ, ಬಹಳ ಕೇಳಲೇಬೇಕು ವೇದಾಂತ ಎಂಬ ಶಾಸ್ತ್ರವಂತಾದಲ್ಲ. ಒಂದೇ ಸಲ ನಾವು ಕ್ರಮವತ್ತಾಗಿ ಕೇಳಿದ್ರು ಕೂಡ ಸಂಶಯ ಹೋಗೋದು ಕಷ್ಟ. ಅದಕ್ಕೆ ಏನು ಮಾಡಿದ್ರು ಮಹಾತ್ಮರು, ಬಹಳ ಕೇಳಲೇಬೇಕು, ಕೇಳ್ತಾ 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 ಹೋಗೋದು. ಈ ಜ್ಞಾನ ಮಾರ್ಗದಲ್ಲಿ ಏನಿಲ್ಲ, ಅಂತಪ್ಪ ಗುರು ಸಿಕ್ಕಾದ್ರೆ ಸುಮ್ಮನೆ ಕಣ್ಣು ಮುಚ್ಚಿ ಕಿವಿ ತೆಗಿಬೇಕು, ಮನಸ್ಸು ಖಾಲಿ ಮಾಡ್ಕೋಬೇಕು, ಕೇಳದಷ್ಟೇ ಆದ, ಮತ್ತೇನು ಮಾಡೋದೇ ಬೇಕಾಗಿಲ್ಲ.
ಅದಕ್ಕೆ ಅವರು ಜ್ಞಾನದೇವತೋ ಕೈವಲ್ಯ ಅಂದ್ರೆ ಜ್ಞಾನದಿಂದ ಮೋಕ್ಷ ಅಂತ ಸುಮ್ಮನೆ ಹೇಳ್ಯಾರ, ನಮಗೆ ಮೋಸ ಮಾಡ್ಬೇಕಂತ ಹೇಳಿಲ್ಲ. ವೇದಗಳು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿರಲಿಲ್ಲ. ಗುರುಗಳಾದರೂ ಕೂಡ ನಮಗೆ ಕರುಣೆಯಿಂದ ಯಾಕೆ ಬೋಧ ಮಾಡ್ತಾರಂದ್ರೆ ನಮ್ಮ ಕಲ್ಯಾಣ ಮಾಡೋದಕ್ಕೋಸ್ಕರ ಅಲ್ಲ. ಹಾಗಾಗಿ ಈ ದೇಹದ ಮರಣಾದಿ ಧರ್ಮಗಳು ಗಮನ ಆಗಮನ ಕ್ರಿಯಾರೂಪ ಯಾವಿಲ್ಲ. ಯಾರಿಗೆ? ಆತ್ಮನಿಗೆ ಇಲ್ಲ ಅಂದ್ರು. ಈಗಲಾದರೂ ನಾನು ಆತ್ಮ ಅಂತ ಯಾವನ ಹೃದಯದಲ್ಲಿ ಅಂತಃಕರಣದಲ್ಲಿ ಮೊನ್ನೆ ಮಾತಾಡಿದ್ವಲ್ಲ ಶಿವಯೋಗಿ ಬಗ್ಗೆ, ಎಲ್ಲಿ ಭಾವದೋಳು ಶಿವಯೋಗಿ ಭಾವದೋಳು ಬ್ರಹ್ಮನಾಗಿರ್ಪ, ಬಹಿರಂಗದಲ್ಲಿ ಬ್ರಹ್ಮ ಅಂತ ಹೇಳ್ಯಾರ ನಾವು. ಯಾವ ಕೃತ್ಯ ಅಂದ್ರೆ ಯಾವ ಕಾರ್ಯದಲ್ಲೇನು ತೊಡಗಿರು ಅದೇ ಕೃಷ್ಣ ಭೋಗಿ ಸುಖಸ್ಥಾಗಿ ಅಂತ ಹೇಳಿದ್ರಲ್ಲ ಮಹಾತ್ಮ ಪ್ರಭೋಜನಕ ರಾಘವ. ಒಂದೇ ಪ್ರಕಾರ ಕೃತ್ಯ ಕರ್ಮಗಳಿದ್ದುವ ನಾವು ನಾನಾ ರೀತಿ ಕರ್ಮಗಳನ್ನು ಮಾಡಿದ್ರು. ಆದರೆ ಭಾವದೋಳು ಹೆಂಗಿದ್ರು? ಬ್ರಹ್ಮನಾಗಿರ್ಪ. ಅದಕ್ಕೇನಂದ್ರು? ಶಿವಯೋಗಿ ಅಂತ ಕರೆದ್ರು. ಭಾವದೊಳಗೆ ಶಿವಯೋಗಿ ಆಗ್ಯಾನ ಇಲ್ಲ ಅಂಬದು ಕಂಡು ಹಿಡಿದೇಕಪ್ಪ. ಅದಕ್ಕೆ ಮಹಾತ್ಮರು ಜ್ಞಾನಿ ಎಂದು ಅನುಮಾನಿಸುವರೇತಕೋ ಅವನ ಅಂಗವೇ ಸೂಚಿಸುವುದು. ಅವರ ನಡೆ ನುಡಿಗಳು, ಅವರ ಅಂತಃಕರಣ ಸ್ವಚ್ಛತೆ, ನಿಷ್ಕಪಟತ್ವ, ಅವರ ನೀತಿ, ಅವರ ಧರ್ಮ, ಅವ್ರ ಹೆಂಗ ನುಡಿತಾರ ಹಂಗ ನಡಿತಾರ ಇಲ್ಲ ಅಂತ ಅರ್ಥವನ್ನ ಮಾಡಿ ಅದು ಹೆಂಗ ನೋಡ್ಬೇಕು ಅಂದ್ರೆ ಬಹಳ ದಿನ ಸಹವಾಸ ಮಾಡಿ ನೋಡ್ಬೇಕು. ಒಂದೇ ದಿನದಲ್ಲಿ ಅತ್ತೆ ಗುಣ ಸೊಸೆಗೆ, ಸೊಸೆ ಗುಣ ಅತ್ತೆಗೆ ಗೊತ್ತಾಗಲ್ಲ ಅಂದ್ರೆ ಅತ್ತೆ ಸೊಸೆ ಗುಣ ಸಂಬಂಧ ಗೊತ್ತು ಪಕ್ಕ ಆಗ್ಬೇಕಾದ್ರೆ ಬಹಳ ವರ್ಷ ಅವರು ಕೂಡನೇ ಸಂಸಾರ ಮಾಡ್ಬೇಕು, ಸಮೀಪ ಇರ್ಬೇಕಂತ ಒಬ್ರಿಗೊಬ್ರು. ಅದು ಪ್ರಪಂಚದ ಸಾಮಾನ್ಯ ಗುಣಗಳು ಗೊತ್ತಾಗ್ತವೆ. ಸೊಸೆ ಒಳ್ಳೆಯವಳು, ಅತ್ತೆ ಒಳ್ಳೆಯವಳು, ಸೊಸೆ ಅತ್ತೆಗೆ ತಾಯಿ ಅನ್ಬೋದು, ಅತ್ತೆ ಸೊಸೆಗೆ ಮಗಳು ಅನ್ಬೋದು. ಅದು ಗುಣಗಳ ಮೇಲೆ ನಿಶ್ಚಯ ಮಾಡೋದು. ಹಾಗಾಗಿ ಯಾಕಂದ್ರೆ ಇಲ್ರಿ ಒಂದೇ ಒಂದು ಯಾವುದೋ ಗುಣ ನೋಡಿ ಇವನ ಅಜ್ಞಾನಿ ಜ್ಞಾನಿ ಅಂತ ಹೇಳ್ಬೇಕಾಗ್ತದ ಅಂತಂದ್ರೆ ನಾವೆಲ್ಲ ವಿಚಾರವನ್ನು ಮಾಡಿದಾಗ ಯಾವ ರಾಮಾಯಣವನ್ನು ಬರೆದ್ರಲ್ಲ ವಾಲ್ಮೀಕಿ ಎಷ್ಟೋ ಮಾಡಿದ ಕರ್ಮಗಳನ್ನ ಅವನು ಒಂದೇ ದಿನದಲ್ಲಿ ಬದಲಾವಣೆ ಆಯ್ತಿಲ್ಲ. ಮತ್ತು ಅವನದು ನೋಡ್ಕೊಂಡು ನಾವು ಹಂಗೆ ಹೇಳ್ತೀವಿ ಅಂದ್ರೆ ಅಂಗುಲಿಮಾಲ ಎಷ್ಟು ಹೆಬ್ಬೆಳ್ಳೆಗಳನ್ನು ಕೆಡದಿರಬಹುದು. ಅದನ್ನ ನೋಡಿ ಅವನು ಅಂಗುಲಿಮಾಲ ಅಂತ ಹೇಳಕತ್ತದೆ. ಅವನೆಂಥ ಮಹಾಪುರುಷ. ಹಾಗಾಗಿ ಬಾಹ್ಯದಳು ನಾವು ನೋಡೋದನ್ನ ಕಲ್ತೀವಿ. ಯಾಕಂದ್ರೆ ನಾವು ಚರ್ಮ ದೃಷ್ಟಿ ಆದ ಬಾಹ್ಯದಲ್ಲಿ ನೋಡ್ತೀವಿ. ಜ್ಞಾನ ದೃಷ್ಟಿ ಇದ್ದವರು ಬಾಹ್ಯವನ್ನ ಛೇದನ ಮಾಡಿಕೊಂಡು ಅಂತರಂಗಕ್ಕೆ ಹೋಗಲ್ಲ. ಬಾಹ್ಯ ಅಂದ್ರೆ ಅವರ ತನು ಧರ್ಮಗಳನ್ನ ಛೇದನ ಮಾಡಿಕೊಂಡು ಹೋಗುವಂತ ದೃಷ್ಟಿ ಯಾವ ಶಿಷ್ಯ ಬಂದದ ಅವ್ರಿಗೆ ಗೊತ್ತಾಗ್ತದೆ ಭಾವದಲ್ಲಿ ಇವನ್ ಹೆಂಗಾನ. ಅದು ಯಾವ್ದಿಂದ ಹೋಗ್ತದ? ಈ 5 ವಾರದಿಂದ ಹೋಗುದಿಲ್ಲ. ಅಶೋಕ, ಅರವಿಂದ, ಚೂತ, ನೀಲೋತ್ಪಲ, ನವಮಲ್ಲಿಕ ಈ ಬಾಣದಿಂದ ಹೋಗೋದಿಲ್ಲ. ಆಮೇಲೆ ಈಗೇನು ದೇಶದಲ್ಲಿ ಇರುವಂತ ಬಂದೂಕಿನಿಂದ ಹೋಗೋದಿಲ್ಲ, ಕಲ್ಲು ಹೊಡೆಯೋದ್ರಿಂದ ಹೋಗೋದಿಲ್ಲ, ಮತ್ತೆ ಫಿರಂಗಿಯಿಂದ ಹೋಗೋದಿಲ್ಲ, ಯಾವ ಬಾಂಬ್ಗಳು ಕೂಡ ಇದ್ರೊಳಗೆ ಹೋಗೋದಿಲ್ಲ. ಇದು ಹೋಗೋದು ಒಂದೇ ಯಾವ ವ್ಯಕ್ತಿಗೆ
ಜ್ಞಾನ ದೃಷ್ಟಿ ಬರ್ತದ, ಆವಾಗ ಒಳಗೆ ಹೋಗಿ ನೋಡಕತ್ತ ಅಂತರಂಗ. ಅದು ಅವ್ರು ಹೇಳಿದ್ರು. ಅದಕ್ಕೆ ಬಹಿರಂಗದಲ್ಲಿ ಜ್ಞಾನಿಗಳು ಆಗಿ ತೋರುವುದು ಇಲ್ಲಂತಲ್ಲ, ಅದ್ರಾಗ ಬಹಿರಂಗದಲ್ಲಿದ್ದವರು ಅಂತರಂಗದಲ್ಲಿ ಜ್ಞಾನ ಇಲ್ಲಂತನಲ್ಲ. ಆದರೆ ಒಂದು ವಿಚಾರ ಏನಂದ್ರೆ, ಬಾಹ್ಯದಲ್ಲೂ ಬ್ರಹ್ಮನಾಗಿಪ್ಪ ಅಂತ ಹೇಳಲ್ಲ ಅವರು. ಹೇಳ್ಯಾರೇನು? ಮತ್ತು ಅವರೆಲ್ಲ ಪ್ರಮಾಣ ಹಂಗೆ ಹೇಳ್ತಾರ, ನಾವಿದ್ರೆ ಹಿಂಗೆ ತಿಳ್ಕೊಂತೀವಿ. ಬಾಹ್ಯದಲ್ಲಿ ಹೆಂಗನಿರಲಿ, ಅವನು ಸನ್ಯಾಸಿನ ಆಗಿರಲಿ, ಅವನು ವಾನಪ್ರಸ್ಥನ ಆಗಿರಲಿ, ಗೃಹಸ್ಥನ ಆಗಿರಲಿ, ಅಥವಾ ಯಾವುದೇ ವರ್ಣ ಆಶ್ರಮಗಳಾವಲ್ಲ, ವರ್ಣಗಳಾವ, ಆ ವರ್ಣಗಳು, ಆಶ್ರಮಗಳು, ಮಠಗಳು, ಮಂದಿರಗಳು, ಅಥವಾ ನಾವು ಮಾಡುವಂಥ ಮಾತಾಡುವಂಥ ಪ್ರವಚನ, ಇನ್ನೊಬ್ಬರು ಮಾಡುವಂಥ ಪ್ರವಚನವನ್ನು ನೋಡಿ ಇವೆಲ್ಲ ಬಾಹ್ಯದ ವ್ಯವಹಾರವೇ, ಅಂತರಂಗದಿವು. ಇವೆಲ್ಲ ಬಾಹ್ಯದವೇ. ಯಾರೇ ಹೇಳಿ ನಮ್ಮನ್ನು ಹಿಡ್ಕಂಡೇ ಪ್ರಾರಂಭ. ಅದರ ಒಳಗೆ ಹೋಗಿ ನೋಡ್ಬೇಕಂದ್ರೆ ಏನು ಬೇಕಾಗ್ಯದ? ಜ್ಞಾನ ಚಕ್ಷು ಅಂದ್ರು. ಜ್ಞಾನವನ್ನು ನೋಡಬೇಕಾದ್ರೆ ಜ್ಞಾನ ಚಕ್ಷು ಬೇಕು. ಅಜ್ಞಾನ ನೋಡ್ಬೇಕಾದ್ರೆ ಈ ಚರ್ಮದ ಚಕ್ಷು ಸಾಕು. ಮಿಥ್ಯವನ್ನು ನೋಡ್ತಲ್ಲ ಈ ಕಣ್ಣು, ಮಿಥ್ಯವಾದದ್ದು ನೋಡಿ ಎಲ್ಲವನ್ನು ನೋಡ್ತದೆ. ಏನು ಬಿಟ್ಟದಪ್ಪ ನೋಡೋದು? ಹಲವು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅಜ್ಞಾನದಲ್ಲಿ ಆಕಾಶ ತಾನ, ಶಾಸ್ತ್ರಕ್ಕೆ ಬಂದ್ಮೇಲೆ ಮಾಯತನ ನೋಡ್ತದ, ತಿಳಿತದಂದ್ರೆ ಇದೆಲ್ಲ ಏನು ತಿಳಿದದ ಅಂದ್ರೆ ಬರೇ ಮಿಥ್ಯವಾದದನ್ನ ತಿಳಿದದ. ಅದು ಒಳಗಡೆ ಒಳಗಡೆ ಭಾವ ಅಂದ್ರೆ ಒಳಗ. ಅದಕ್ಕೆ ಬಹಳ ಸಲ ಹೇಳಿವಲ್ಲ, ಎಷ್ಟೋ ಸಲ ಹೇಳಿ, 100 ಸಲ ಹೇಳಿ ನಮ್ಮ ಮಾತು. ತೆಂಗಿನಕಾಯಿ ಗಿಡಕ ಕೊಬ್ಬರಿ ಹೊರಗಾಗ್ಯದ, ಒಳಗಾಗ್ಯದ. ಹೊರಗ ಕಾಯಿ ಒಡೆದು ತೆಗೆದು ಅದನ್ನ ಒಣಗಿಸಿ ಅದು ಏನನ್ನ ಮಾಡಿ ಮತ್ತೆ ಒಳಗಿಟ್ಟು ಮುಚ್ಚಾರ. ಅದಕ್ಕೆ ಒಳಗಾಗಿಲ್ಲ. ಬಾಹ್ಯದಲ್ಲಿ ಬ್ರಹ್ಮ ಆಗ್ಯದ ನೋಡೋದು. ಇದು ಇನ್ನೊಂದು ಕಾಯಿ ಅದ, ನೋಡಿದ್ರೆ ಒಳ ಚಿಪ್ಪು ಎಷ್ಟು ಬಲ್ತದ. ಹೌದಲ್ಲ? ಬಲ್ತ ಕಾಯಿ ತಗೊಂಡಿರ್ತೀವಿ, ಆದ್ರೆ ಒಡೆದು ನೋಡಿದ್ರೆ ಹೆಂಗಿದ್ದು ಕೊಬ್ಬರಿ ಚಿಪ್ಪಿಗೆ ಹಂಗೆ ಎತ್ತಿರ್ತದೆ. ಚಿಪ್ಪಿಗೆ ಎತ್ತದಿಲ್ಲ. ಹೊರಗೆ ನೋಡಿದ್ರೆ ಹೆಂಗೆ ಕಾಣ್ತದ? ಬಲ್ತದ ಕಾಯಿ ಅಂತೀವಿ, ಒಳಗೆ ನೋಡಿದ್ರೆ ಹಸಿ ಅದ. ಅದಕ್ಕೆ ಯಾವ ತೆಂಗು ಎರಡೇ ಉದಾಹರಣೆ ಇದಕ್ಕೆ, ಬಹಿರಂಗದಂಗ ಬಾಹ್ಯದಲ್ಲಿ ಹೆಂಗ. ಒಳಗೆ ಅದು ತನ್ನ ಯಾವ ಶರೀರವನ್ನ ಬಿಟ್ಟು ಕಡೆಗೆ ಆಗಿದಲ್ಲ ಕೊಬ್ಬರಿ ಬಿಟ್ಟೋದಿಲ್ಲ. ಏನು ಎಲೆಯನ್ನು ಅಂಟದನ್ನು ಸ್ವಲ್ಪ ಹಿಂಗೆ ಅಲಗಾಡಿಸಿದ್ರೆ ಒಳಗೆ ಬಾಲ್ ಅಲಗಾಡ್ದಂಗೆ ಅಲಗಾಡ್ತದೆ. ಎಲೆನ ಹತ್ತಿದ ಅಲಗಾಡ್ತದೇನು? ಹಾಗೆ ಈಗ ತಿಳ್ಕೊಂಡ ಮೇಲೆ ಏನಾಯ್ತು ಅಂದ್ರೆ, ನೀನು ಬಾಹ್ಯದೋಳು ಅಲ್ಲ, ಭಾವದೋಳು ಬ್ರಹ್ಮನೇ ಇದ್ದೆ ಅಂತ ಭಾವದಲ್ಲಿ. ಹಾಗಾಗಿ ದೇಹವಿದು ಅನ್ಯ, ದೇಹದ ಅಂದದೊಳು ಸಂದೇಹವಿಲ್ಲದೆ ಕಾಣಲರಿಯದ ಮೋಹಿತಂಗೆ ಹೌದೇ ನಿಜಾನಂದವದು ಕೋಟಿ ದೇಹದಳು ಉಗ್ರ ತಪಾಸನಾಗಿ ಎಂದು ತಪಸ್ಸು ಮಾಡಿರೋ ಬಂತ ನೋಡಿ. ತಪಸ್ಸು ದೊಡ್ಡ ತಪಸ್ಸು, ದೊಡ್ಡ ಯೋಗ ಅಂತ ಏನೇನು ಆವಲ್ಲ, ತಪ್ಪಂತಲ್ಲ. ಆದ್ರೆ ಜ್ಞಾನದಲ್ಲಿ ನೋಡಿದ್ರೆ ಏನಿದ್ದೊಡೆ ನಮ್ಮ ನಿಜಬೋಧೆ ಒಂದಿಲ್ಲದರೆ ಕಾನನದ ಬೆಳೆದಗಳಂತೆ ನಿಷ್ಫಲವು ಅಂತಂದಂಗ, ದೇಹವಿದು ಅನ್ಯ, ಬೇರೆ ಅದಿಲ್ಲ ನಿನ್ಗೆ ದೇಹ. ಮತ್ತೆ ದೇಹದ ಅಂದದಳು, ಅನ್ಯ ದೇಹ ಅಂದದಳು ಹೆಂಗೆ ಬೇರೆ ಇದೆ ಅಂದ್ರೆ, ಬೇರೆಯವರ ಶರೀರ ನಿನಗೆ ಹೇಗೆ ಸಂಬಂಧ ಇಲ್ಲೋ ಅದರಂತೆ ನಿನ್ನ ದೇಹ ಕೂಡ ನಿನಗೆ ಸಂಬಂಧ ಇಲ್ಲ. ಬೇರೆ ದೇಹಗಳ ಸಂಬಂಧ ಇಲ್ಲಲ್ಲ.
ಸಂಬಂಧ ಇಲ್ಲ ಅಂತ ಹೆಂಗಂತೀರಿ ಅಂದ್ರೆ ಏನಿಷ್ಟು ಅಳುತ್ತಿದ್ದೆ, ಶೋಕ ಮಾಡ್ತಿದ್ದೆ, ಮಣ್ಣಗಿಟ್ಟು ಬರ್ತಿದ್ದೆ. ಸಂಬಂಧ ಆದಂತೇಳಿ ಸತ್ತಾಗ ನನ್ನ ಕುಣ್ಯಗಿಟ್ರ ಅಂತ ಹೋಗ್ತಿದ್ದೆ ನೀನು? ಯಾರು ಹೋಗಿಲ್ಲ, ಶಾಸ್ತ್ರ ಹೇಳೋರು ಹೋಗಿಲ್ಲ, ಶಾಸ್ತ್ರ ಕೇಳೋರು ಹೋಗಿಲ್ಲ. ದುಃಖ ಮಾಡೋದು ಬಿಟ್ಟಿಲ್ಲ, ಆ ಪ್ರಶ್ನೆ ಬೇರೆ. ಸಂಬಂಧಿದ್ರೆ ಯಾಕೆ ಹೋಗೋದಪ್ಪ? ಸುಮ್ಮನೆ ಅದಕ್ಕೆ ಕುಟಿಲ ಪ್ರಪಂಚ ಅಂತಿದ್ದ ನಮ್ಮ ತಾತ. ಕುಟಿಲ ಜಗತ್ತೇ ಬರೀ ಕುಟಿಲತ್ವದಲ್ಲಿ ಹೋಗ್ಯದಂತ. ಅದಕ್ಕಾಗಿ ಸಂದೇಹವಿಲ್ಲ, ಸಂಶಯವಿಲ್ಲದೆ ನೀ ತಿಳಿತಿದ್ದಿಲ್ಲ, ಇನ್ನೊಬ್ಬರ ದೇಹ ತಿಳಿದಂಗೆ ನಿಂದೇನು ತಿಳಿತಿದ್ದಿಲ್ಲ. ಸಂಶಯ ಆದಂದ್ರಾಗ ಎಳ್ಳು ಕಾಳಿನಷ್ಟು ಸಂಶಯ ಇಲ್ಲ. ಅದರಂತೆ ಮೋಹಿತಂಗೆ ಇದನ್ನ ತಿಳಿಯಲಾರದ ಮೋಹಿಗೆ ಅಂದ್ರೆ ಅಜ್ಞಾನಿಗೆ, ವಿಚಾರ ಇಲ್ಲ ಅಂದ್ರೆ ಏನು ಅಜ್ಞಾನ ಅಂದ್ರೆ ಅವರು. ಆ ಅಜ್ಞಾನಿ ಇದನ್ನು ಬಿಟ್ಟು ನಿಜಾನಂದವದು ತನ್ನ ಸ್ವರೂಪ ಆನಂದ ಸಾಕ್ಷಾತ್ಕಾರ ಆಗಬೇಕಾಗಿದ್ದಂದ್ರೆ ಕೋಟಿ ಅಂದ್ರೆ ಒಂದಲ್ಲ, ಕೋಟಿ ಅಂದ್ರೆ ಸಾಮಾನ್ಯ ಆಯ್ತೇನು? ಅಂತ ಕೋಟಿ ದೇಹದಲ್ಲಿ ಹುಟ್ಟಿ ಕೋಟಿ ದೇಹದಲ್ಲಿ ಉಗ್ರ ಅಂದ್ರೆ ಭಯಂಕರವಾದ ತಪಸ್ವಿ ಆಗಿದ್ರು ಕೂಡ ಅವನಿಗೆ ತೋರದೆಯೋ ಸುಖ ತೋರದೆಯೋ, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಹೊಂದಿಲ್ಲದವಗೆ ತೋರದೆಯೋ ಸುಖ ತೋರದೆಯೋ. ಹೆಂಗ್ ತೋರ್ತದ ಸುಖ ಅಂತಾರ ಅವರು. ಹಾಗಾಗಿ ಆನಂದ ಆಗೋದಿಲ್ಲ. ಮತ್ತೆ ಯಾವಾಗ ಆಗ್ತದ ಅಂದ್ರೆ ತಪ್ಪು ಮಾಡುವುದು ಸಹಜ. ಅದನ್ನ ಕ್ಷಮಾರೂಪದಲ್ಲಿ ನಾವು ಅದನ್ನ ಮತ್ತೆ ನಾವು ಮರಳಿ ಮಾಡದ ತಪ್ಪನ್ನು ಮಾಡದಂತೆ ಮತ್ತೆ ಎಲ್ಲಿಗೆ ಶರಣಾಗಬೇಕು? ಗುರುಶಾಸ್ತ್ರ ಸ್ವಾನುಭಾವ ಯುಕ್ತಿಗೆ ಶರಣಾಗಿ ಸತ್ಪುರುಷರ ಸಹವಾಸವನ್ನು ಮಾಡು. ಈ ದೇಹ ನಾನೆಂಬ ಬುದ್ಧಿಯನ್ನ ನಿಸ್ಸಂಶಯ ಬೆಳತಕ್ಕದ್ದು ಅಂದ್ರೆ ಬೆಳಬೇಕು. ನೀನು ಎಲ್ಲಿವರೆಗೂ ಹಿಡಿತಿದ್ದಿ ಚಿಪ್ಪಿನ, ಎಲ್ಲಿವರೆಗೆ ಕೊಬ್ಬರಿ ಹಿಡಿತದ ಅಲ್ಲಿವರೆಗೆ ಪೆಟ್ಟು ಬಿಡ್ತದ. ಚೂರು 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 ಆಗದೆ. ಯಾವಾಗ ಒಳಗೆ ಬಿಟ್ಟದ ಚಿಪ್ಪು ಚೂರು ಆಗ್ತದೆ. ಇದನ್ನ ಕೊಬ್ಬರಿಗೆ ಚೂರಿಲ್ಲ ನೋಡ್ರಿ. ಇಲ್ಲಿ ಕೊಬ್ಬರಿಗೆ ಧಕ್ಕೆ ಅದ, ಅಲ್ಲಿ ಚಿಪ್ಪಿಗೂ ಧಕ್ಕೆ ಅದ, ಕೊಬ್ಬರಿಗೂ ಧಕ್ಕೆ ಅದ. ಹಸಿ ಇದ್ದಾಗ ಅಲ್ಲೇನದ ಚಿಪ್ಪಿಗಷ್ಟೇ ಧಕ್ಕೆ ಆದ, ಇವನ ಕೊಬ್ಬರಿಗೆ ಧಕ್ಕೆ ಇಲ್ಲ. ಅದಕ್ಕೆ ದೇಹ ಭಾವವನ್ನ ಸರಿಯಾಗಿ ಗುರುಶಾಸ್ತ್ರಾದಿಗಳಿಂದ ಸಂತ ಸಹವಾಸದಿಂದ ನಿಷ್ಠೆಯಿಂದ ತಿಳ್ಕೊಂಡವನಿಗೆ ದೇಹಕ್ಕೆ ನಷ್ಟ ಆದವಿನ ನನಗೆ ನಷ್ಟ ಇಲ್ಲ ಅಂತ ನಾನು. ಅಜ್ಞಾನಿ ದೇಹದ ಜೊತೆಗೆ ನಾನು ನಷ್ಟ ಅಂತಾನ. ಹಾಗಾಗಿ ದೇಹ ಆತ್ಮರಿಗೆ ನೂನ್ಯವಿಲ್ಲ, ವಿಲಕ್ಷಣಾತ್ಮ ನಿರೂಪಣೆ ಅಂದ್ರೆ ಸಂಬಂಧವಿಲ್ಲ. ಅನೂನ್ಯ ಅಂದ್ರೆ ಅಭೇದ ಅಭಿನ್ನ ಅಂತೀವಲ್ಲ, ಸಂಬಂಧ ಇಲ್ಲ. ಈಗೇನು ಹೇಳಿದ್ರು ಈ ಸೂತ್ರದಲ್ಲಿ? ದೇಹಕ್ಕೂ ನಿನಗೂ ಸಂಬಂಧವೇ ಇಲ್ಲ. ಯಾವ ದೇಹಕ್ಕ? ಸ್ಥೂಲ ದೇಹಕ್ಕೂ ಸಂಬಂಧ ಇಲ್ಲ, ಸೂಕ್ಷ್ಮ ದೇಹಕ್ಕೂ ಸಂಬಂಧವಿಲ್ಲ, ಕಾರಣ ದೇಹಕ್ಕೂ ಸಂಬಂಧ ಇಲ್ಲ ಅಂತ ಇಲ್ಲಿ ಹೇಳ್ತಾ ಬಂದ್ರು. ಮುಂದೆ ಯಾಕ್ರಿ ಮತ್ತು ಸಂಬಂಧ ಇಲ್ಲಂದ್ರೆ ಅವುಗಳ ಧರ್ಮ ಹೆಂಗ ತೋರ್ತಾವ ನನಗ? ಯಾರನ್ನ ಈಗ ಇಲ್ಲನೂ ಮರಣ ಆಗ್ಯದಂತ ಸತ್ತು ಸುದ್ದಿ ಬರ್ತದ, ಹೌದಿಲ್ರಿ? ಅವರು ನನ್ಗ ಹುಟ್ಟಿದವರಲ್ಲ, ಅಣ್ಣಲ್ಲ, ತಮ್ಮಲ್ಲ, ರಕ್ತ ಹಂಚಿಕೆ ಆಗಿಲ್ಲ. ಬೇರೆ ಸತ್ತನ್ನು ಹೋಗಿ ಹೇಳ್ತಿದ್ದಿಲ್ಲ, ಅಥವಾ ಇಲ್ಲ? ಮತ್ತೆ ಸಂಬಂಧ ಇಷ್ಟೇ ಇದ್ರೆ ತೋರ್ತಾವ, ಸಂಬಂಧ ಇಲ್ಲ ಅಂತ ತೋರಂಗಿಲ್ಲ ಅಂದ್ರೆ ಏನರ್ಥ? ಅದು ನಾನು ನನ್ನದು ಅನ್ನುವಂಥ ಅಹಂ ಮಮಕಾರದಿಂದ ಮಿಕ್ಕಿನ ಬಂದ ಉಂಟೆ. ನಿನಗ ಸಂಬಂಧ ಮಮಕಾರ ಅಂತಾರ. ಮಮತೆ ಎಂದು ಪ್ರೀತಿ ಪ್ರೇಮ ಇಟ್ಟಿದ್ದಿ, ಅದಕ್ಕೆ ಆಯ್ತು ನಿನಗ. ಇಲ್ಲಾಂದ್ರೆ ಯಾಕಾಗ್ತದ?
ಅದರಂಗೆ ಇವುಗಳ ಮೇಲೆ ನೀನು ಪ್ರೇಮ ಇಟ್ಟಿದ್ದಿ, ಅವಕ್ಕೇನಾದ್ರೆ ನೀನು ದುಃಖ ಆಗ್ತದೆ. ಹಾಗೆ ತನುಗುಣ ಆತ್ಮನಿಗೆ ಇಲ್ಲ ಎಂತೆಂದೊಡೆ ತನುವಾಗಿ ಪರತನು ಗುಣದಂತೆ ಎಂದ್ರು. ಅತನುವಾಗಿ, ತನುವಾಗಿ ಅಲ್ಲ, ಅತನುವಾಗಿ ತನುಗುಣ ಆತ್ಮನಿಗಿಲ್ಲ. ಈ ಹುಟ್ಟಿ ತೋರಿ ನಾಶವಾಗುವಂತ ದೇಹದ ಧರ್ಮ ಏನವ, ಇವು ನಿನಗಿಲ್ಲ ಅಂತ. ಯಾಕಂದ್ರೆ ಇದು ಪ್ರತಿಜ್ಞೆಯ ಮಾತಂತ ತಿಳ್ಕೊಂಡ್ರು. ಪ್ರತಿಜ್ಞಾ ಹೇತು ಅಂತ ಬರೀತಾರೆ ಶಾಸ್ತ್ರಗಳಲ್ಲಿ. ಯಾಕಿಲ್ಲ ನಿನಗಂದ್ರೆ ಅತನುವಾಗಿ ಶರೀರವೇ ನಿನಗಿಲ್ಲ ಅಂದಮೇಲೆ ಶರೀರ ಧರ್ಮ ನಿನಗೆ ಹಂಗಾಗ್ತವ? ಶರೀರ ಇತ್ತು ಇಲ್ಲ ಒಂಚೂರು ಅಂದ್ರೆ ಆ ಶರೀರ ಧರ್ಮಕ್ಕೆ ನಿನಗೇನಾದ್ರೂ ಮಮಕಾರ ಮೋಹ ಆಗ್ಲಪ್ಪ. ಶರೀರ ಇಲ್ದವನಿಗೆ ಬಂಜಿ ಮಗ ಸತ್ತನಂತ ನೀನು ಅಳಕ್ ಹೋದ್ರೆ, ಬಂಜಿ ಮಗ ಸತ್ತನ ಅಂತ ಅಳಕ್ ಹೋದ್ರೆ, ಹುಟ್ಟೆನಂತ ತೊಟ್ಲು ಕಾಯಕ್ ಹೋದ್ರೆ ನಿನಗೇನಂತಾರ? ಮೂರ್ಖ ಅಂತಾರ, ಅಜ್ಞಾನ ಅಂತಾರ. ಹಾಗಾಗಿ ಇಲ್ಲಿ ಯಾಕಂದ್ರೆ ಪರತನು ಗುಣದಂತೆ, ಪರ ಅಂದ್ರೆ ಬೇರೆ ಶರೀರದ ಗುಣ ಹೆಂಗ. ಹೋಗಿದ್ನಪ್ಪ ಇವತ್ತು ಆಸ್ಪತ್ರೆಗೆ ಹೋಗಿ ಮಾತಾಡ್ಸಿ ಬಂದೆ, ಏನಾಗಿತ್ತು? ಕಾಲು ಮುರಿದಿತ್ತು, ಕೈ ಮುರಿದಿತ್ತು, ಅಥವಾ ಹಾರ್ಟ್ ಅಟ್ಯಾಕ್ ಆಗಕ್ಕೆ ಬಂದಿತ್ತು, ಏನೋ ಹೇಳ್ತೀವಿ. ಆ ಶರೀರಕ್ಕೆ ಆಗ್ಯವಿಲ್ಲ. ನೀನು ನೋಡೋಕೋದವನಿಗೆ ಆಗ್ಯದನು? ಯಾಕಾಗಲ್ಲ? ಅದು ಬೇರೆ ಶರೀರ. ಬೇರೆ ಶರೀರಕ್ಕೆ ಆದ್ರೆ ನೀನು ದೃಶ್ಯ ರೂಪ ಆಗಿ ನೋಡಿ ಬರ್ತಿದ್ದೆ, ದುಃಖ ಆಗಲ್ಲ. ಅಲ್ಲಿ ನೋಡಿ ಆರಾಮ್ ಬರ್ತದಿಲ್ಲ. ಹಿಂಗಾಗಿತ್ತಪ್ಪ ಹೋಗಿ ಬಂದ್ವಿ ಅಂತ. ಅದ್ರಂಗ ನಿನ್ನ ಶರೀರ ಕೂಡ ಬೇರೆ ಆದ. ಇದನ್ನ ನೀವು ತಿಳ್ಕಂತಿಲ್ಲ, ಹೋಗಿ ನೋಡ್ತದೆ ಹಿಂಗಾಯ್ತಂತ. ನೀನು ಹಂಗೆ ಅನ್ಕೋ, ಇಲ್ಲ ಅಂತಲ್ಲ. ನನಗೆ ಆಗದಂತ ಹೇಳ್ಬೇಡ. ವ್ಯಾವಹಾರಿಕವಾಗಿ ಏನಾಗ್ಯದಂದ್ರೆ ಕಾಲು ಬೇನೆ ಆಗ್ಯದ, ಕೈ ಬೇನೆ ಆಗ್ಯದ, ಟೊಂಕ ಬೇನೆ ಆಗ್ಯದ, ಏನೇನೋ ಹೇಳ್ತೀವಿ. ಆದ್ರೆ ಅದು ನನಗೆ ಆಗ್ಯದಂತ ತಿಳ್ಕೊಂಡ್ರೆ ದುಃಖ ಆಗ್ತದ, ಕಾಲಿಗೆ ಆಗ್ಯದಂತ ತಿಳ್ಕೊಂಡ್ಬಿಟ್ರೆ ಆನಂದ ಆಗ್ತದೆ. ಹಾಗೆ ದೇಹಾದಿಯನ್ನು ಕಾಣ್ಬಾನೋ ಆ ದೇಹಾದಿಕವಲ್ತು ದೇಹಾದಿಗಳ ಗುಣಕರ್ಮವು ಊಹಿಸಿ ನೋಡು ಮೈತ್ರಿ. ನೀನ್ ಅಂತೂ ನಿರ್ದೇಹಿಯಾದ ಅರಿವಿಗೆ ಇಲ್ಲ, ಇದು ಸತ್ಯ ಅಂದ್ರು. ದೇಹಾದಿ ಅಂದ್ರೆ ದೇಹ ಮೊದಲುಗೊಂಡು ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಪ್ರಾಣ ಮೊದಲಾದವುಗಳನ್ನು ವಿಚಾರ ಮಾಡಿದಾಗ ಇವು ಕಾಣಿಸಿಕೊಳ್ಳುತ್ತವೆ, ನೀನು ಕಾಣುತ್ತಿ. ಅವು ನೋಡಿಸಿಕೊಳ್ಳುತ್ತವೆ, ನೀನು ನೋಡ್ತಿದ್ದಿ. ಅದಕ್ಕೆ ಒಂದೇ ಒಂದು ಮಾತು, ಘಟಾದೃಷ್ಟ ಘಟ ಭಿನ್ನ. ಕೊಡವನ್ನು ನೋಡುವವನು ಕೊಡೋದಕ್ಕಿಂತ ಬೇರೆ ಇರ್ತಾನಿಲ್ಲ, ಇದು ನಿನಗೆ ಅನುಮಾನ ಇಲ್ಲ. ಅದರಂತೆ ದೇಹ ಇವು ನೋಡಿಸಿಕೊಳ್ತಾವಂದ್ರೆ ಇವೇನು ನೀನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇಹ ಅದು ಅಲ್ತು ಅಂದ್ರೆ ಅಲ್ಲವೇ ಅಲ್ಲ. ಯಾಕಂದ್ರೆ ನೀನು ನೋಡುವವನು ನಿನ್ನ ರೂಪಲಕ್ಷಣ ಬೇರೆ ಅದ, ಕೊಡ ನೋಡಿಸಿಕೊಳ್ಳುವ ಕೊಡ ರೂಪಲಕ್ಷಣ ಬೇರೆ ಅದ. ಅದು ಜಡ ಅದ, ನೀ ಚೇತನಿದ್ದಿಲ್ಲ. ಇಲ್ಲ ಅದು ನಿನ್ನಂಗೆ ಚೇತನಿದ್ರೆ ಮನೆ ಹುಡುಗನ ತಮ್ಮ ಇಲ್ಲಿ ಬಾರ ಅಂದ್ರೆ ಹೆಂಗೆ ಓಡಿ ಬರ್ತದ, ಕೊಡ ಅಂದಾಗ ಇಲ್ಲಿ ಮನೆಗೆ ಬರ್ತದ ಅದು ಕುಂತಲಿ. ಕೂಸುಗಳು ಉಡೇ ಬರ್ತಾವ, ಕೊಡ ಯಾಕೆ ಬರಲ್ತು? ಕೊಡ ಜಡ ಅದ. ಅದನ್ನ ಏನು ಕಾರ್ಯ ಮಾಡ್ಬೇಕಾದ್ರೆ ನೀನೇ ಹೋಗಿ ಮಾಡ್ಬೇಕು. ಹಾಗಾಗಿ ಆ ಧರ್ಮ ಕರ್ಮವು ನಿನಗಿಲ್ಲ. ಕಾರಣ ಏನಂದ್ರೆ ದೇಹರಹಿತವಾದ ಅರಿವು ನೀನಿದ್ದಿ. ದೇಹ ರಹಿತ ಅಂದ್ರೆ ದೇಹದಕ್ಕಿಂತ ಇಲ್ಲದವನು. ರಹಿತ ಅಂದ್ರೆ ಇಲ್ಲವೇ ಇಲ್ಲ, ಯಾವುದಕ್ಕಿಲ್ಲ. ಆತ್ಮನಿಗೆ ದೇಹ ಇಲ್ಲ. ಹಾಗಾಗಿ ಇದು ಸತ್ಯ ಅಂದ್ರೆ ಇದು ಯಥಾರ್ಥ. ನೀವು ಎಷ್ಟು ಸಲ ಶಾಸ್ತ್ರ ಕೇಳು, ಎಲ್ಲಿಯಾದರೂ ಕೇಳು, ಯಾರಿಂದಾದರೂ ಕೇಳು, ಯಾವ ಉಪನಿಷತ್ತಾದರೂ ಕೇಳು, ಯಾವ ವೇದಾಂತ ಶಾಸ್ತ್ರವನ್ನು ಕೇಳು,
ಎಲ್ಲ ಶಾಸ್ತ್ರಗಳ ಎಲ್ಲ ಗುರುಗಳ ಅಂತಿಮ ನಿರ್ಣಯ ಅಂದ್ರೆ ಇದೇ ಆದಲ್ಲ, ಮತ್ತೆ ಬೇರೆ ಬೇರೆ ಏನದಲ್ಲ, ಏನು ಇಲ್ಲವೇ ಇಲ್ಲ. ಅದಕ್ಕೆ ಮೊನ್ನೆ ಹೇಳಿದ್ರಲ್ಲ, ನಿಜಗುಂಡ ಶಾಸ್ತ್ರ ಬಗ್ಗೆ ಹೇಳಿದ್ವಲ್ಲ, 700 ಭಗವದ್ಗೀತೆ ಶ್ಲೋಕದಲ್ಲಿ ಭಗವದ್ಗೀತೆ 700 ಶ್ಲೋಕ, ಬರೀ 85 ಸೂತ್ರದಿಂದ ನಿಜಗುಣರು ಆತ್ಮಜ್ಞಾನದ ಅನುಭವನ ತಂದುಕೊಟ್ರು. 700 ಹೆಚ್ಚಾಯ್ತು, ಬರೀ 85 ಹೆಚ್ಚಾಯ್ತು. ಬರೀ 85 ಸುಲಭವಾದ ಸೂತ್ರಗಳಿಂದ ಆತ್ಮಜ್ಞಾನದ ಅನುಭವ ತಂದುಕೊಟ್ರು. ಹಾಗಾಗಿ ಇಲ್ಲಿ ನಾವು ಇನ್ನೂ ಹೆಚ್ಚಿಗೆ ತಿಳಿಬೇಕಂದ್ರೆ ಹೇಳುವವರು ತಿಳ್ಕೋಬಹುದು ವಿನ ನಾವು ಹೇಳಬೇಕಂತ ಅಭ್ಯಾಸ ಯಾರಿಗೆ ಆದ ಅವ್ರು ಮಾತ್ರ ಎಲ್ಲರೂ ಸಂಗ್ರಹ ಮಾಡ್ಕೋಬೇಕು. ಯಾಕಂದ್ರೆ ಒಬ್ರು ಹೇಳಿದ್ ಒಬ್ರು ಹೇಳ್ಬಾರ್ದಲ್ಲ. ಮತ್ತೆ ಆ ವಿಷಯ ಅಂತ ಹೇಳಿದಂದ್ರೆ ಇಲ್ಲಿ ಎಷ್ಟು ಹೇಳೋದಂದ್ರೆ ಅಷ್ಟು ಬೇಸರದು. ಕೇಳಾಗಿನ್ನ ಸುಖ ಅದ ಹೇಳಾಗ. ಈಗ ಅವ್ರು ಹೇಳೋದ್ರಿಂದ ಅವ್ರು ಹೇಳಿದ್ರೆ ಇವನಿಗೇನು ಅದು ಹೇಳಿದ್ದೆ ಹೇಳೋದಪ್ಪ, ಇವನೇನು ಬೇರೆ ಏನಂತಾರೆ. ಮತ್ತೆ ಹೇಳಿದ ಮೇಲೆ ನನ್ನಂಗ ಮತ್ತೆ ಯಾರನ್ನ ಹೇಳಿದ್ರಂಗಪ್ಪ ಅಂತ ಭಯ ಆಗ್ತದ. ಮತ್ತೆ ಅವ್ರು ಹೇಳಿದ್ರು ನಾನು ಹೇಳಿದೆ, ಕೇಳೋರು ಯಾರ್ದು ಸರಿ ಅಂತ ತಿಳ್ಕೊಂಡ್ರಪ್ಪ ಅಂತ ಅದ್ರದ್ದು ತಲೆ ತಿಂತದ. ಹಿಂಗಾಗಿ ನಾರದು ತಲೆ ಕೆಟ್ಟು ಹೋಯ್ತದ. ಇದೇ ಕಾರಣ ನಮಗೆ ಆತ ಒಂದು ಅವನಿಗೆ ನಾರದಾಗ ಆಗದೇನು. ಹಾಗಾಗಿ ಇಲ್ಲಿ ಕೂಡ ದೇಹವನ್ನು ನೋಡುತ್ತೆ ಅಂದ್ರೆ ದೇಹ ನೀನಲ್ಲ, ಗೋಡೆ ನೋಡ್ತಿದ್ದೆ ಗೋಡೆ ನೀನಲ್ಲ, ಸಾಕಷ್ಟು ಸಲ ಕೇಳಿರಿ. ಹಾಗಾಗಿ ಇಲ್ಲಿಗೆ ಸಮಯ ಆಗಿದೆ ಅಂತ ಅನಿಸ್ತದ. ಈ ಒಂದು 5ನೇ ಸೂತ್ರದ 2ನೇ ನುಡಿಯನ್ನ ನಾಳೆ ಆಧಾರವಾಗಿಟ್ಟುಕೊಂಡು ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಯಾವ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಸಿದ್ಧಲಿಂಗಪ್ಪ ತಾತ ಗುರುವಂದನಾ ಕಾರ್ಯಕ್ರಮದ ನಿಮಿತ್ತವಾಗಿ ಸದ್ಗುರು ಸಿದ್ಧಾರೂಢ ಮಠ ನಿರ್ಮಾಣಿಯ ಪುಣ್ಯಕ್ಷೇತ್ರದಲ್ಲಿ ಅತಿ ವಿಜೃಂಭಣೆಯಿಂದ ಅತ್ಯಂತ ಭಯ ಮತ್ತು ಭಕ್ತಿಯಿಂದ ತಾವೆಲ್ಲರೂ ಕೂಡ ಸೇವೆಯನ್ನು ಮಾಡಿದ್ದು ಅದು ಅಮೋಘವಾದ ಒಂದು ಸೇವೆ. ಯಾಕಂದರೆ ಸೇವೆ ಅನ್ನೋದು ಬಹಳ ಮುಖ್ಯ. ಸನ್ಮಾನಕ್ಕೂ ಸೇವೆಗೂ ಬಹಳ ವ್ಯತ್ಯಾಸ. ಸನ್ಮಾನಕ್ಕಾಗಿ ಸೇವೆ ಮಾಡೋದು ಅದು ಸೇವೆ ಅಲ್ಲ. ಸೇವೆಯನ್ನು ಮಾಡಿ ಸನ್ಮಾನ ಅಪೇಕ್ಷೆ ಯಾರಂಗಿಲ್ಲ, ಅದು ಸೇವೆ. ಹಾಗಾಗಿ ಆ ಒಂದು ಕಾರ್ಯದಲ್ಲಿ ಎಲ್ಲರೂ ಕೂಡ ಮಹಾತ್ಮರು ಆಗಮಿಸಿ ಮತ್ತು ತಾವೆಲ್ಲರೂ ನಮ್ಮ ಮಠದ ಎಲ್ಲ ಶಿಷ್ಯರಿಂದ, ಭಕ್ತರಿಂದ, ಬೆಳಗದವರು, ವೇದಾಂತದವರು ಎಲ್ಲರೂ ಆಗಮಿಸಿ ಆ ಕಾರ್ಯವನ್ನು ಭಯಭಕ್ತಿಯಿಂದ ನೆರವೇರಿಸಿದ್ದೀರಿ. ಅದಕ್ಕಾಗಿ ಆ ಸದ್ಗುರು ಬಸವಾನಂದರು ಸಿದ್ಧಾರೂಢರ ಆದಿಯಾಗಿ ಸರ್ವ ಮಹಾತ್ಮರ ಕೃಪಾ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಸಮಯ ಬಂದಾಗ ಮತ್ತೆ ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಶಾಸ್ತ್ರಕ್ಕೆ ವಿರಾಮವನ್ನು ಹೇಳೋಣ. ಮಂಗಲಂ ನಿತ್ಯ ಶುಭಮಂಗಲಂ. ಜಯ ಮಂಗಲಂ ನಿತ್ಯ ಶುಭಮಂಗಲಂ. ಜಯ ಮಂಗಲಂ ನಿತ್ಯ ಶುಭಮಂಗಲಂ. ಜಯ ಮಂಗಲಂ ನಿತ್ಯ ಶುಭಮಂಗಲಂ. ಜಯತು ಜಗದಾಚಾರ್ಯ ವರನಿಕರಕೆ. ಜಯ ಮಂಗಲಂ ನಿತ್ಯ ಶುಭಮಂಗಲಂ. ಜಯ ಮಂಗಲಂ ನಿತ್ಯ ಶುಭಮಂಗಲಂ. ವೇದಮತ ವೃಕ್ಷಗಳ ಛೇದಿಸುತ್ತ ಶ್ರುತಿ ಪ್ರೋಕ್ತ ವಾದ ಪರಮದ್ವೈತ ಗಣಮತವನು ಮೋದದಿಂ ಸ್ಥಾಪಿಸುತ್ತನೇ ದರೆಯನುದ್ಧರಿಸಿರ್ಪ ಆದಿ ಶ್ರೀ ಗುರು ಶಂಕರಾಚಾರ್ಯಗೆ. ಜಯ ಮಂಗಲಂ ನಿತ್ಯ ಶುಭಮಂಗಲಂ. ಜಯ ಮಂಗಲಂ ನಿತ್ಯ ಶುಭಮಂಗಲಂ.
ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನ್ನು ಕಂಡು ಕರುಣದಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂತ ಶ್ರೀ ಸಿದ್ಧಾರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಡ ದೃಶ್ಯ ಲಕ್ಷಣವೇ ಒಡಲೆನಿಸುವ ಈ ಜಗವು ಕಡುಮಿಥ್ಯ ಬ್ರಹ್ಮ ಒಂದೇ ಸತ್ಯವೋ ನುಡಿಗೆ ಅಗೋಚರದರ ಒಡಲು ನೀನೌದೆಂದು ಬಿಡದೆ ಬೋಧಿಸಿ ಪೊರೆದ ಜಡಿಸಿದ್ದಾಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಮಾತಿಗೂ ಮನಸ್ಸಿಗೂ ಚಿನ್ಮಯನು ಗೋಚರಿಸಿ ಮೌನ ವ್ಯಾಖ್ಯಾನದಿಂ ಪ್ರಕಟಿತನೆಂಬಂತೆ ಮೌನದಿಂ ಮಾನವರ ಜನನಾದಿ ಭಯ ಬಿಡಸಿ ಘನಮುಕ್ತಿಯ ನೀವ ಗುರುನಾಥ ರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಶಿವಜೀವರಲ್ಲಿ ಭೇದ ತವೆ ಪುಡುಕಲಿಲ್ಲೆಂಬ ಸುವೇಕಾಳ ಒಡೆಸಿ ಶ್ರುತಿ ಮತದಲ್ಲಿ ಭವಭಯವ ಕೆಡಸುತ್ತ ಸವಯದಾನಂದವನು ಜವದಿತ್ತ ಶಂಕರಾನಂದಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯತು ಜಗದಾಚಾರ್ಯ ವರನಿಕರಕೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಪುಷಿ ಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸೆಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ ಅಸಮ ಸುಜ್ಞಾನಾದಿಂ ಮುಸಕಿದ ಜ್ಞಾನವನು ದಶಗಡಿಪ ಬಸವಂತ ದೇಶಿಕನಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಪರಮ ನಿಜ ಗುಣ ಯೋಗಿ ವಿರಚಿಸಿದ ವೇದಾಂತ ಸುರಸ ಸಾಹಿತ್ಯಯುತ ಷಟ್ಶಾಸ್ತ್ರಕ್ಕೆ ಪರಕಿಸುತ್ತ ಟೀಕೆ ತಾತ್ಪರ್ಯವನು ಬರೆದಿಳೆಯ ನರರನ್ನು ಉದ್ಧರಿಸಿರ್ಪ ಶಿವಪುತ್ರ ಸ್ವಾಮಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯತು ಜಗದಾಚಾರ್ಯ ವರನಿಕರಕೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಿ ಜೈ ಶ್ರೀ